ಮದ ಒಬ್ಬ ಹೆಣ್ಣು ಮಗಳಾಗಿರ್ತಕ್ಕಂಥವಳು ಕೂಡ ಅವಳು ಗಂಡನನ್ನ ಅಟ್ಟಂತ ಪೂಜ್ಯ ಭಾವನೆಯಿಂದ ಕಂಡಾಗನೆ ಇದು ಸಂಸಾರ ತಗೊಂಡ ಕರೆಸ್ಕೋತದೆ ಹೊರತಾಗಿ ಒಂದ್ ವೇಳೆಯಿಂದ ಗಂಡ ಹೆಂಡತಿ ಮನಸ್ಸಂತಗಂದ ಒಂದಿರದೇ ಇದ್ರ ಇದು ಸಂಸಾರ ನಿಸ್ಸಾರ ಆಗ್ಯದ ಹೋಗಿಬಿಡ್ತದೆ. ಸಂಸಾರ ಆಗ್ಯದ ಉಳಿಯಂಗಿಲ್ಲ. ಸಂಸಾರ ಭಗವಂತನಿಗಿಂದ ಪ್ರಿಯ ಆಗಬೇಕು, ಸಂಸಾರ ದೇವರುಗಳಿಗಿಂದ ಪ್ರಿಯ ಆಗಬೇಕು. ನಾವು ಕಳಿತಕ್ಕಂಥ ಸಂಸಾರ ಹೆಂಗಾಗಿರ್ಬೇಕಂತಕೊಂಡ ಕೇಳಿದ್ರೆ ಜೇಡರ ದಾಶಿಮಾರಿನ ಸಂಸಾರ ಇದ್ದಂಗೆ ಇರ್ಬೇಕಂತಕೊಂಡು ಹೇಳ್ತಾರ. ಇವರೆಲ್ಲ ಜೇಡರ ದಾಶಿಮಾರಿ ಅದೆಲ್ಲ ಇವರೆಲ್ಲ ಯಾವ ರೀತಿಯಾಗಿ ಬದುಕನ್ನ ಕಳೆದ್ರು. ಇವರೆಲ್ಲ 12ನೇ ಶತಮಾನದಕ್ಕಿಂತಲೂ ಪೂರ್ವ ವಚನಕಾರ. ಇವರೆಲ್ಲ ಜೇಡರ ದಾಶಿಮಾರ್ಯ ಅಂದ್ರ ಬಸವಾದಿ ಪ್ರಮಥರಿಂದ ಹುಟ್ಟೋದಕ್ಕಿಂತ ಪೂರ್ವದೊಳಗ ಏನ್ರಿ ಇವರೆಲ್ಲ ಜೀವನ ಕಳೆದಿರ್ತಕ್ಕಂಥವ್ರು ಯಾರು? ಜೇಡರ ದಾಶಿಮಾರ್ಯನಂತವ್ರು. ಅವರು ಎಲ್ಲ ಬದುಕನ್ನ ನಾವು ನೋಡಿದಿವಿ ತಿಳ್ಕೊಂಡ್ರ ನಾವು ಕಳಿತಕ್ಕಂಥ ಜೀವನ ಇದು ಏನು ಅಲ್ಲ ತಿಳ್ಕೊಂಡು ಅನಿಸ್ತದೆ. ಇಲ್ಲಿ ನಾಗಮ್ಮ ಮತ್ತು ಮೌನೇಶ ಜೇಡರ ದಾಶಿಮಾರಿನ ಜೀವನ ಅಂತ ಕಳಿತಿದ್ರು. ಕಲ್ಪನೆ ಇರ್ಲಿ ಮಗ, ಜೇಡರ ದಾಶಿಮಾರಿ ಅದೆಂತ ಜೀವನ ಕಳೆದಾನ ತಿಳ್ಕೊಂಡ ಕೇಳಿದ್ರ ಬರೇ ಮದುವೆ ಆದ ಬಳಿಕ ಜೀವನ ಕಳೆಯೋದಲ್ಲ, ಅವ ಹೆಣ್ಣಿನನ್ನ ಹುಡುಕ್ತಕ್ಕಂಥ ಪರಿನೇ ಬೇರೆಗಿತ್ತು. ನಾನು ಮದುವೆ ಮಾಡ್ಕೊಳ್ತಕ್ಕಂಥ ಹೆಣ್ಣು ಎಂತವಳಿರಬೇಕು. ನಾ ಮೊನ್ನೆ ಹೇಳಿದ್ಮೇಲೆ ನಿಮಗೆ ಒಂದು ವರದಕ್ಷಿಣದ ಒಂದು ಕಥೆ ಹೇಳಿಲ್ಲ, ನಿಮಗೊಂದು 4,000 ರೂಪಾಯಿ ಸಲುವಾಗಿ ಏನ್ರಿ ತಂದಿ ಎಣ್ಣೆ ಕುಡ್ದಂದ ಸತ್ತ 2 ಮಕ್ಕಳನ್ನ ಮ್ಯಾಲಿಂದ ಬಿದ್ದಂದ ಸತ್ತು. ಏಟು ಸಲುವಾಗಿ ಒಂದು 4,000 ರೂಪಾಯಿ ವರದಕ್ಷಿಣ ಸಲುವಾಗಿ. ಪುಣ್ಯಾತ್ಮರೇ, ನಾವು ಶರಣರು ಸಂತರಿಗಂದ ಯಾವ ವರದಕ್ಷಿಣೆ ಅನ್ನತಕ್ಕಂಥದ್ದಿಲ್ಲ. ಅವರೆಲ್ಲ ಅವತ್ತಿನ ದಿನಮಾನದೊಳಗೆ ಮದುವೆ ಅನ್ನತಕ್ಕಂಥ ಹೆಂಗ ಮಾಡ್ಕೋತಿದ್ರು, ಹೆಣ್ಣಿನನ್ನ ಯಾವ ರೀತಿಯಾಗಿ ನೋಡ್ತಿದ್ರು, ಅವ್ರ ಅಂತ ಹೆಣ್ಣಿನನ್ನ ಮದುವೆ ಮಾಡ್ಕೊಂಡ್ ಬಳಿಕ ಜೀವನ ಅನ್ನತಕ್ಕಂಥದನ್ನ ಹೆಂಗ ಕಳೀತಿದ್ರು. ಇವತ್ತು ಜೇಡರ ದಾಶಿಮಾರಿ ಹೆಣ್ಣು ಹುಡುಕ್ತಿದ್ರು. ಕಲ್ಪನಾ ಇರ್ಲಿ ಮಗ, ನಾವು ಹೆಣ್ಣು ನೋಡ್ಲಕ್ಕೆಂದ ಹೋಗ್ತೀವಿ. ಜೇಡರ ದಾಶಿಮಾರಿನ ಎಂತ ಹೆಣ್ಣು ಬೇಕು ನನಗ ತಗೊಂಡದ ಕೇಳಿದ್ರೆ, ಯಾವ ಹೆಣ್ಣ ನೀರು ಹಾಕ್ಲಾರ್ದೇನೆ ಅನ್ನ ಮಾಡ್ತಾಳೋ ಅಂತ ಹೆಣ್ಣಿಗೆ ನಾ ಮದುವೆ ಮಾಡ್ಕೋತೀನಿ ಎಂದ. ಯಾರು? ಜೇಡರ ದಾಶಿಮಾರಿ. ನೋಡ್ರಿ, ನೀರು ಹಾಕ್ಲಾರ್ದೇನೆ ಅನ್ನ ಮಾಡ್ಬೇಕು. ಎಷ್ಟು ಮಂದಿ ಕುಂತೀರಿ ನೀರು ಹಾಕ್ಲಾರ್ದೇನೆ ಅನ್ನ ಮಾಡ್ತೀರಿ? ನೀರ್ ಹಾಕೇ ಅನ್ನ ಕುದಿಯಲ್ದು. ಉಂಡ್ ಬಳಕ ಹಂಗ ಹಲ್ಲ ಕಡ್ಡಿ ಹಾಕೊಂಡು ತಿವಿದೇ ತಿವಿತಾವ ನೋಡ್ರಿ. ಅನ್ನ ಹಲ್ಲಾಗ ಸಿಗಿ ಬೀಳಕತ್ತು. ನೀರು ಹಾಕ್ಲಾರ್ದೇನೆ ಅನ್ನ ಮಾಡ್ಬೇಕಲ್ಲ, ಯಾರಿಂದಲೂ ಸಾಧ್ಯ ಆಕದೇನ್ರಿ? ನೀರು ಹಾಕ್ಲಾರ್ದೇನೆ ಅನ್ನ ಮಾಡ್ಬೇಕು. ಇದು ಜೇಡರ ದಾಶಿಮಾರಿನ ನಿಯಮ ಇತ್ತು. ಎಲ್ಲಾ ಕಡೆನೂ ಕೂಡ ತಿರುಗಾಡವ ಕೈಯಾಗಿಂದ ಮುಂದೆ ಅಕ್ಕಿ ಗಂಟೆಂದ ಹಿಡ್ಕೊಂಡು ಕನ್ಯಾ ನೋಡಕ್ಕೆಂದ ಹೋಗ್ಯದ ಜೇಡರ ದಾಶಿಮಾರ್ಯ. ಒಂದಲ್ಲ ಎರಡಲ್ಲ 100 ಕನ್ಯೆಯನ್ನ ಹುಡುಕದ ನೋಡ್ದ. ಎಲ್ಲರೂ ಕೂಡ ಬೈಯವರು. ಯಾರಿಗೆ? ದಾಶಿಮಾರ್ಯನಿಗೆ. ಏನಂತ ಬೈತಿದ್ರು? ಇದು ಮದುವೆ ಮಾಡ್ಕೊಳ್ಳೋದಲ್ಲ ಏನ್ರಿ, ನೀರ್ ಹಾಕ್ಲಾರ್ದೇನೆ ಯಾರು ಅನ್ನ ಮಾಡ್ತಿರ್ಬೇಕು. ಎಲ್ಲ ಹೆಣ್ಮಕ್ಳೆಲ್ಲ ಬೈತಿದ್ರು. ಎಲ್ಲರೂ ಬೈತಿದ್ರು ಅಪ್ಪಿ ತಪ್ಪಿ. ನಾನೇ ಅಂದ ಇಲ್ರಿ, ನೀರ್ ಹಾಕ್ಲಾರ್ದೇನೆ ಅನ್ನ ಮಾಡಿದ್ರ ಮಾತ್ರ ಉಣ್ತೀನಿ ಅಂತಂದ್ರ ಇದೊಂದು ಹೆಚ್ಚಿನ ಒಂದು ಸನ್ಯಾಸಿ. ನೀರ್ ಹಾಕ್ಲಾರ್ದೇನೆ ಅನ್ನ ಮಾಡಿದ್ದೆ ಉಣ್ತೀನಿ ಅಂತಂದ್ರ ಬೈತಿರಿ ಇಲ್ಲಿ ಹೆಣ್ಮಕ್ಳು. ಏನ್ ಹಿಂಗ್ ಚಟಕಿ ಮುರಿತೀರಿ? ಹೋಗಲ್ಲ. ನೀರು ಹಾಕ್ಲಾರ್ದೇನೆ ಅನ್ನ ಮಾಡ್ಬೇಕು. ಎಲ್ಲಾ ಕಡೆನೂ ಕೂಡ ತಿರುಗದ. ಇದು ಎಲ್ಲೇ ತಲೆ ಕೆಟ್ಟದ, ಇದು ಎಲ್ಲೇ ಬುದ್ಧಿಲ್ಲ ಏನ್ರಿ? ಅಲ್ಲ, ನೀರ್ ಹಾಕ್ಲಾರ್ದೇನೆ ಅನ್ನ ಹೆಂಗ್ ಮಾಡ್ತಾರ? ಹಿಂಗೆಲ್ಲಾರು ಬೈಯವರು ಕಳಿಸೋರು. ಕೊನೆಯದಾಗಿ ಇಲ್ಲೇ ನಮ್ಮ ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನೊಳಗಿರ್ತಕ್ಕಂಥ ಯಾವ ಗೊಬ್ಬೂರು ಹತ್ತಿಕೊಂಡಂತ ಊರು ಬರ್ತದೆ, ಅಂದ್ರೆ ಅಫಜಲ್ಪುರ ಸಮೀಪೆ. ಆ ಗ್ರಾಮದೊಳಗಿಂದ ದುಗ್ಗಳಾದೇವಿ ಎತ್ತಿಕೊಂಡ ನಮ್ಮಂತ ಹೆಣ್ಣು ಮಗಳು. ಯಾವಾಗಿಂದ ಜೇಡರ ದಾಶಿಮಾರಿ ಅಂದ, ನೋಡು ನಿನ್ನ ರೂಪ ನೋಡಂಗಿಲ್ಲ. ಅವನೊಂದು ನಿಯಮ, ನಾನು ನಿನ್ನ ರೂಪ ನೋಡಂಗಿಲ್ಲ, ನಿನ್ನ ಸಂಪತ್ತು ನೋಡಂಗಿಲ್ಲ, ನಿನ್ನ ಐಶ್ವರ್ಯ ನೋಡಂಗಿಲ್ಲ. ನನಗೆ ಏನ್ ಬೇಕಂತಕೊಂಡ ಕೇಳಿದ್ರ, ಯಾವ ಹೆಣ್ಣ ನೀರು ಹಾಕ್ಲಾರ್ದೇನೆ ಅನ್ನ ಮಾಡ್ತಾಳೋ ಅಂತ ಹೆಣ್ಣಿನನ್ನ ನಾನು ಮದುವೆ ಮಾಡ್ಕೋತೀನಿ ಎಂದ. ಹಿಂಗ್ಯಾರಿ ಅಂದಾರ ನೋಡಕ್ ಬಂದಾಗ? ಹಿಂಗ್ಯಾರಿ ನೋಡ್ತಾರ? ಪರೀಕ್ಷೆ ಮಾಡ್ತಾರ? ನಾವ್ ಏನೋ ನೋಡ್ತೀವಿ ಬರೇ ಅಂದ. ಇವತ್ತಿನ ದಿನಮಾನದೊಳಗೆ ಅಂದ ಬರೀ ಅದು ಒಂದೇ ಏನ್ರಿ, ಹುಡುಗಿ ಚಂದ ಇರ್ಬೇಕು, ಅಂದಿರ್ಬೇಕು, ಚಂದ ಇರ್ಬೇಕು, ಬಂದ್ 3 ದಿವಸ ಚಂದ ನಡಿಲಿಕ್ಕಿಲ್ಲ, ಬಿಡ್ಲಿಕ್ಕಿಲ್ಲ, ನಡಿ. ಇದು ಅಲ್ಲ. ಜೇಡರ ದಾಶಿಮಾರಿ ಅಂತಾನೆ ನಾನು ಮದುವೆ ಮಾಡ್ಕೊಳ್ತಕ್ಕಂಥ ಹೆಣ್ಣು ಹೆಂಗಿರ್ಬೇಕಂತ ಕೇಳಿದ್ರೆ, ಯಾವ ಹೆಣ್ಣ ನೀರು ಹಾಕ್ಲಾರ್ದೇನೆ ಅನ್ನ ಮಾಡ್ತಾಳೋ ಅಂತ ಹೆಣ್ಣಿಗೆ ನಾ ಮದುವೆ ಮಾಡ್ಕೋತೀನಿ ಎಂದ. ಎಲ್ಲ ಹೆಣ್ಮಕ್ಳು ಬೈತಿದ್ರು. ಇದೇನು ಲಗ್ನ ಮಾಡ್ಕೊಳ್ದ ಅಲ್ಲಿ, ನೀರು ಹಾಕ್ಲಾರ್ದೇನೆ ಅನ್ನ ಹೆಂಗ್ ಮಾಡ್ತಾರ? ಇದೆಲ್ಲೇ ಬುದ್ಧಿ ಎಲ್ಲೇ ಇಟ್ಟದ?
ಸುಮ್ಮಿದ ಹುಚ್ಚದ ಹತ್ಕೊಂಡು ಎಲ್ಲರೂ ಕೂಡ ಬೈತಿದ್ರು. ಆದ್ರೆ ಅಫ್ಜಲ್ಪುರ ತಾಲೂಕಿನೊಳಗಿರ್ತಕ್ಕಂಥ ದುಗ್ಲಾದೇವಿ ಬಂದು ಹೇಳ್ತಾನೆ, ನೋಡು ನೀನ್ ಅಂದ ನೋಡಂಗಿಲ್ಲ, ನೀನ್ ಚಂದ ನೋಡಂಗಿಲ್ಲ, ನನಗೆ ಏನ್ ಬೇಕಾಗ್ಯದ ನೀರು ಹಾಕ್ಲಾರ್ದ್ರೆ ಅನ್ನ ಮಾಡಿದ್ರೆ ಮಾತ್ರ ನಾನ್ ನಿನ್ನನ್ನು ಮದ್ವೆ ಮಾಡ್ಕೋತೀನಿ ಅನ್ನುವಂತ ಮಾತು ಹೇಳಿದಾಗ ದುಗ್ಲಾದೇವಿ ಅವನ ಮಾತಿಗೆ ನಗಲಿಕ್ಕತ್ಲು. ಏನ್ರಿ ದುಗ್ಲಾದೇವಿ ಅವ ಜೇಡರ ದಾಶಿ ಮಾರಿ ನನ್ನ ಮಾತಿಗೆ ಅದ ನಗಲಿಕ್ಕತ್ಲು. ಯಾಕ? ಜ್ಞಾನಿ ಜ್ಞಾನಿ ಮೇಲೆ ತೋ ಏಕ ಬಾತ್ ಹೈ, ಗದೆ ಗದೆ ಮೇಲೆ ತೋ ದೋ ಲಾತ್ ಹೈ. ಜ್ಞಾನಿ ಮಾತ ಜ್ಞಾನಿಗೆ ತಿಳಿತಾವ, ಕತ್ತಿ ಮಾತ ಕತ್ತಿ ತಿಳಿತಾವ. ಜ್ಞಾನಿಗಳ ಮಾತ ದಾಶಿ ಮಾರಿನ ಮಾತನ್ನ ಅವಳಿಗೆ ತಿಳಿತು. ಅವಳೇನಂತಾಳ, ಇದು ಏನು ದೊಡ್ಡ ಮಾತು ಹೇಳಕತ್ತಿದಿ, ನೀರ್ ಹಾಕ್ರದನ್ನ ಅನ್ನ ಮಾಡ್ತೀನಿ ಎತ್ತಿಕೊಂಡಲು. ಹಾಗಿತ್ತು ಅದನ್ನ ಮಾಡ್ಕೊಂಡು ತಗೊಂಡು ಬಾ ತಗೊಂಡು ಅಕ್ಕಿ ಗಂಟೆ ಅಂದ ಕೊಟ್ಟ, ತೋಣೆ ಅಂದ ಬಾದ್ಲು. 15 ನಿಮಿಷ ಆಯ್ತು, ಅರ್ಧ ತಾಸು ಆಯ್ತು, 1 ತಾಸು ಆಯ್ತು. 1 ತಾಸು ಬಿಟ್ಟಂದ ಏನ್ರಿ ಒಂದು ಸುಡ್ತಕ್ಕಂತ ಅನ್ನದ ಬೊಗಣಿ ತಗೊಂಡು ಬಂದು ಅವನ ಎದುರಿಗಿಟ್ಟು ಮ್ಯಾಲ ಪ್ಲೇಟ್ ತೆಗದ ನೋಡ್ತಾನ, ಅನ್ನ ಕುದ್ದಿತ್ತು. ಯಾವಾಗಿಂದ ಅನ್ನ ಕುದ್ದಿತ್ತು ನೋಡ್ತಾನ, ಅನ್ನ ಸುಡ್ಲಿಕ್ಕತ್ತಿತ್ತು. ಅವಾಗಿಂದ ದಾಶಿ ಮಾರ ಕೇಳ್ತಾನೆ, ನನ್ನ ನಿಯಮ ಏನು, ನೀರು ಹಾಕ್ಲಾರ್ದ್ರೆ ಅನ್ನ ಮಾಡಿದ್ರೆ ಮಾತ್ರ ನಾನು ನಿನ್ನನ್ನು ಮದ್ವೆ ಮಾಡ್ಕೋತೀನಿ ಎತ್ತುಕೊಂಡಿದ್ದೇನೆ, ಹಾಗಾದ್ರ ನೀನು ಏನು ಹಾಕಿ ಅಂದ ಅನ್ನ ಮಾಡಿದೆ ಎತ್ತುಕೊಂಡೆ ಕೇಳಿದಾಗ ಅವಾಗಿಂದ ದುಗ್ಲಾದೇವಿ ಅಂತಾಳೆ, ಸ್ವಾಮಿ ನಾನು ಒಬ್ಬ ಗುರುವಿನ ಪಾದೋದಕ್ಕೆ ಹಾಕಿ ಅಂದ ಅನ್ನ ಮಾಡಿ ಎತ್ತುಕೊಂಡಂತ ಮಾತ ದುಗ್ಲಾದೇವಿ ಅಂತ ಹೇಳ್ತಾಳೆ. ಏನ್ ಹಾಕ್ಯಾಳ? ಗುರುವಿನ ಪಾದೋದಕ ಅನ್ನತಕ್ಕಂಥದನ್ನ ಹಾಕ್ಯಾಳ. ಅಕ್ಕಿ ಒಯ್ದಿಂದ ಒಳಗಿಟ್ಟಾಳೆ, ಹಿತ್ತಲು ಬಾಗಿಲು ಅಂತ ನೀರ ಒಂದ್ ಅಂಗಳ ತಗೊಂಡು ಗುರುವಿನ ಮಠಕ್ಕೆಂದ ಹೋಗ್ಯಾಳ. ಹೋಗಿ ಗುರುವಿನ ಪಾದ ಪೂಜೆ ಮಾಡ್ಕೊಂಡು ಯಾವಾಗಿಂದ ನಿಮ್ ಮನೆಗಿಂದ ನೀರು ಒಯ್ಯತನೂ ಕೂಡ ನೀರೇ ಆಗಿರ್ತದ. ಯಾಕ್ರಿ ಮಠಕ್ಕೆ ಹೋಗ್ತಾ ನೀರ್ ಆಗಿರ್ತದ. ಯಾವಾಗಿಂದ ಒಬ್ಬ ಗುರುವಿನ ಪಾದದ ಮೇಲೆ ಬಿದ್ದು ಕೆಳಗಂದ ಗಂಗಾಳಕ್ಕೆಂದ ಬಿದ್ದಾಗ ಯಾರು ನೀರ್ ಅಂತೀರಿ ಅನ್ನೋದಕ್ಕ ಏನಂತೀವ್ರಿ? ತೀರ್ಥ ಅಂತೀವಿ, ಪಾದೋದಕ ಅಂತೀವಿ, ಇನ್ನ ಕೆಲವು ಕಡೆಯಿಂದ ದೋಳೋದಕ ಅಂತಾರ. ನೋಡ್ರಕ್ಕೆ ದುಗ್ಲಾದೇವಿ ಎಂತ ಜ್ಞಾನಿ ಆಗಿದ್ಲು. ಏನಂತಳಕಿ, ಸ್ವಾಮಿ ನಾನು ನೀರ್ ಹಾಕ್ಯನ ಅನ್ನ ಮಾಡಿಲ್ಲ, ಒಬ್ಬ ಗುರುವಿನ ಪಾದೋದಕ ಹಾಕ್ಯನ ಅನ್ನ ಮಾಡಿ ನೆತ್ತಿಕೊಂಡಂದಾಗ ಜೇಡರ ದಾಶಿ ಮಾರಿ ಅಂತಾನೆ, ನಾನು ಮದುವೆ ಅಂತಕ್ಕಂಥ ಆಗೋದಾದ್ರ ಅದ ನಿನ್ನ ಬಿಟ್ಟರೆ ಅದನ್ನ ಬೇರೆ ಯಾರನ್ನು ಕೂಡ ಮದುವೆ ಆಗಂಗಿಲ್ಲ ಅಂದ. ನೋಡ್ರಿ ಹೆಣ್ಣಿ ನನ್ನ ಹೆಂಗ ಪರೀಕ್ಷೆ ಮಾಡ್ತಿದ್ರ ಅವಾಗ. ಇದರಿಂದ ಏನ್ ಗೊತ್ತಾಗದ ಕೂಡ ಕೇಳಿದ್ರ, ಆ ಹೆಣ್ಣಿನ ಮೇಲೆ ಅಂದ ಗುರುವಿನ ಬಗ್ಗೆ ಅಂದ ಅರುವದೆ, ಲಿಂಗದ ಬಗ್ಗೆ ಅಂದ ಅರುವದೆ, ಜಂಗಮರ ಬಗ್ಗೆ ಅಂದ ಅರುವದೆ, ದಾನ ಧರ್ಮಾದಿಗಳನ್ನ ಗೊತ್ತವೆ ಏನ್ರಿ, ಶಿವನ ನಾಮಸ್ಮರಣೆ ಗೊತ್ತದೆ. ಇಂಥ ಹೆಣ್ಣಿನನ್ನ ಮದುವೆ ಮಾಡ್ಕೊಂಡ್ರ ನನ್ನ ಮನಿತನದೊಳಗಿಂದ ನನ್ನ ಸಂಸಾರ ನಿಯತ್ತಿನಿಂದ ನಡೀತದತ್ತ ಅನ್ನೋದು ಗೊತ್ತಿತ್ತು ಅವನಿಗೆ ಜೇಡರ ದಾಶಿಮಾರ. ಅಂದ್ರನೆ ನಿಮ್ಗೊಂದು ಮಾತು ಹೇಳ್ತೀನಿ, ಜೇಡರ ದಾಶಿಮಾರನ ಮದುವೆ ಆಗಿಂದ 7-8 ವರ್ಷ ಆಗಿತ್ತು. 4 ಹುಡುಗರು ಬಂದು ಜೇಡರ ದಾಶಿಮಾರಿನ ಕಾಯಕ ಏನು ಬಟ್ಟಿ ನೇಯ್ತಕ್ಕಂಥದ್ದು. ಮಧ್ಯಾಹ್ನ 12 ಗಂಟೆ ಸಮಯ ಆಗ್ಯದ. ಈಗೆಲ್ಲ ಅಂದ ಈ ಬಟ್ಟಿ ನೇಯ್ಲಿಕ್ಕೆ ಬಟ್ಟಿ ತಯಾರು ಮಾಡಕ್ಕೆ ಈಗೆಲ್ಲ ಮಷಿನ್ಗಳು ಬಂದಾವ. ಅವಾಗೆಲ್ಲ ಮಗ್ಗುಗಳು ಇರ್ತಿದ್ವು, ಬಟ್ಟಿ ತಯಾರು ಮಾಡ್ತಿದ್ರು ಅಂಗಳದಾಗಿಂದ ಕುತ್ಕೊಂಡು. ಜೇಡರ ದಾಶಿಮಾರಿ ಬಟ್ಟಿ ನೇಯ್ಲಿಕತ್ತಾನೆ. ಮಧ್ಯಾಹ್ನ 8 ಗಂಟೆ 12 ಗಂಟೆ ಸಮಯ ಆಗ್ಯದ. ಎಲ್ಲಿ ಸಿಕ್ಕಾಪಟ್ಟೆ ಅಂದ ಬಿಸಿಲದ, ಅಂತ ಬಿಸಿಲಾಗಿಂದ ಕುತ್ಕೊಂಡಿಂದ ಬಟ್ಟಿ ನೇಯ್ತಿದ್ದ. 4 ಹುಡುಗರು ಬಂದು ಯಾರ ಬಲ್ಲಿ? ದಾಶಿಮಾರಿನ ಬಲ್ಲಿ 4 ಹುಡುಗರು ಬಂದು ಅಜ್ಜ ಅಂದ್ರು. ಏನ್ರಿಪ್ಪ? ಇಲ್ಲ ನಾವು ಮದ್ವಿ ಮಾಡ್ಕೋಬೇಕಂತ ಮಾಡಿವಿ, ನಾವು ಮದ್ವಿ ಮಾಡ್ಕೊಳ್ತಕ್ಕಂಥ ಹೆಣ್ಣ ಹೆಂಗಿರ್ಬೇಕು ಅಂತ ಕೇಳಿದ್ರು. ಯಾರಿಗೆ? ದಾಶಿಮಾರನಿಗೆ ಅಂತ ಕೇಳ್ತಾ. ನಾನು ಮದ್ವಿ ಮಾಡ್ಕೋಬೇಕಂತ ಮಾಡೀನಿ, ನಾನು ಮದ್ವಿ ಮಾಡ್ಕೊಳ್ತಕ್ಕಂಥ ಹೆಣ್ಣು ಅದು ಹೆಂಗಿರ್ಬೇಕಂತ ಪ್ರಶ್ನೆ ಮಾಡಿದಾಗ ದಾಶಿಮಾರಿ ಅಂತಾರ, 5 ನಿಮಿಷದಿಂದ ಕುಂದಿರಿಪ್ಪ, ಇಲ್ಲೇ ಕುಂದಿರಿ ಎತ್ತಿಕೊಂಡ ಕುಂದ್ರಸದ ತಾ ಬಟ್ಟಿ ನೇಯ್ತಿದ್ದ. ಒಳಗ ಹೆಂಡತಿ ಆಗಿರ್ತಕ್ಕಂಥ ದುಗ್ಲಾದೇವಿ ಮನೆಯಾಗಿಂದ ನೆಲ್ಲು ಕುಟ್ಟಕತ್ತಿದ್ಲು. ನೆಲ್ಲು ಅಂತೀರೇನು ಭತ್ತ ಅಂತೀರಿ? ನೆಲ್ಲು ಕುಟ್ಟಕತ್ತಳ. ಅವಾಗೆಲ್ಲ ಒಳ್ಳೆ ಇದ್ದು ಏನ್ರಿ, ಅವಾಗೆಲ್ಲ ಬೆಳಗ್ಗೆ ಎದ್ದು ಕೊಳ್ಳೇನ ಏನ್ರಿ ನೆಲ್ಲು ಕುಟ್ಟೋದಾಗ್ಲಿ, ಜ್ವಾಳ ಬೀಸೋದಾಗ್ಲಿ ಈಗೆಲ್ಲ ಎಲ್ಲವ್ಯವ. ಈಗ ಅವೆಲ್ಲ ಒಳ್ಳನು ಇಲ್ಲ, ಯಾರ ಮನ್ಯಾಗನು ಒಳ್ಳುಗಳು ಒಣಗಿ ಹೋಗ್ಯಾವ ಏನ್ರಿ. ಏನ್ ಹೆಂಗ ಹುಲಿ ಸಿಂಹ ಹಿಂಗ್ ಚಿತ್ರದ ತೋರಿಸ್ತಾರಲ್ಲ, ಇದಕ್ ಒಳ್ಳತಾರ, ಇದಕ್ ಒಣಿಕಾತಾರ, ಹಿಂಗ್ ತೋರಿಸ್ಬೋ. ಯಾಕಂದ್ರೆ ಎಲ್ಲದಕ್ಕೂ ಮಷೀನ್ ಬಂದಾವ. ನಿಮ್ ಹೆಣ್ಮಕ್ಳಿಗೆ ಏನು ಕೆಲಸ ಇಲ್ಲ, ಗಂಡ ಮಕ್ಳಿಗೆ ಹೊಲ್ದಾಗ ಕೆಲಸ ಇಲ್ಲ, ಹೆಣ್ಮಕ್ಳಿಗೆ ಮನ್ಯಾಗ ಕೆಲಸ ಇಲ್ಲ. ಪಾಪ ಇಲ್ಲಿ ದುಗ್ಲಾದೇವಿಯನ್ನ ನೆಲ್ಲು ಕುಟ್ಟಕತ್ತಾಳ. ಮನ್ಯಾಗಂದ ದೊಡ್ಡ ಒಳ್ಳಿನೊಳಗಿಂದ ನೆಲ್ಲು ಹಾಕಿಂದ ನೆಲ್ಲು ಕುಟ್ಟಾಕತ್ತಾಳ. ದಾಶಿಮಾರಿ ಮಧ್ಯಾಹ್ನ 12 ಗಂಟೆ ಸಮಯ. ಯಾವಾಗಂದ ಮಧ್ಯಾಹ್ನ 12 ಗಂಟೆ ಸಮಯ ಬಟ್ಟಿ ನೇಯ್ಲಿಕತ್ತಾನೆ. ಹಿಂಗೆ ಬಟ್ಟಿ ನೇಯ್ತಕ್ಕಂಥ ಪ್ರಸಂಗದ ಒಳಗ ಇವ್ರು 4 ಹುಡುಗರೇನು ಬಂದಿದ್ರಲ್ಲ, ಅಜ್ಜ ನಾವು ಮದ್ವಿ ಮಾಡ್ಕೋಬೇಕಂತ ಮಾಡೀವಿ, ನಾವು ಮದ್ವಿ ಮಾಡ್ಕೊಳ್ತಕ್ಕಂಥ ಹೆಣ್ಣು ಹೆಂಗಿರ್ಬೇಕಂತ ಹುಡುಗರು ದಾಶಿಮಾರಿಗೆ ಅಂತ ಕೇಳಿದ್ರಲ್ಲ, ಆ ಹುಡುಗರು ಒಂದ್ ಕಡೆ ಕುಂತಾವ, ಇವ ಬಟ್ಟಿ ನೇಯ್ಲಕತ್ತಾನ. ಒಳಗ ದುಗ್ಲಾದೇವಿಯಿಂದ ನೆಲ್ಲು ಕುಟ್ಟಾಕತ್ತಾಳ. ಯಾವಾಗಿಂದ ಜೇಡರ ದಾಶಿಮಾರಿ ದುಗ್ಳಾ ಅಂದ, ಅಂಗಳದಾಗ ಕುಂತ ದುಗ್ಳಾ ಅಂದ. ಯಾವಾಗಿಂದ ದುಗ್ಳ ಅಂದ್ಕೊಳ್ಳ ಪಾಪ ಹಾಕಿ ಕುಟ್ಟಾಕೇನು ಒಣಕಿ ತೊಗೊಂಡಿದ್ಲಲ್ಲ, ಇನ್ನೇನು ಕೆಳಗಂದ ಕುಟ್ಟಬೇಕತ್ಕೊಂಡು ಒಣಕಿ ಮ್ಯಾಲ ತಗೊಳ್ಳೋದ್ರೊಳಗ ಯಾವಾಗಿಂದ ಗಂಡನ ಧ್ವನಿ ಹಿಂಗೆ ಕಿವಿಗೆ ಬಿತ್ತು, ಮ್ಯಾಲೆ ಎತ್ತಿದ ಒಣಕಿ ಮ್ಯಾಲೆ ನಿತ್ತು.
ಕೈ ಬಿಟ್ಬಿಡ್ಲು ಮ್ಯಾಲೆ. ಯಾವಾಗಿನ ಮ್ಯಾಲೆ ಎತ್ತಿರ್ತಕ್ಕಂಥ ಒಣಕಿ ಅಂದ ಅಲ್ಲ ಕೈ ಬಿಟ್ಬಿಡ್ಲು ಏನ್ರಿ, ಇವಳು ಓಡಿ ಬಂದಿಂದ ದಾಸಿ ಮರನ ಎದುರಿಗೆ ನಿಂತ್ಲು. ಇವಳು ಒಣಕಿಯನ್ನು ಮ್ಯಾಲೆ ಎತ್ತಿದ, ಒಣಕಿ ಮ್ಯಾಲೆ ಬಿಟ್ಲಲ್ಲ, ಇವ್ ಬರುತನ ಕೂಡ ಅಂತರಲ್ಲಿ ನಿಂತಿತ್ತು ಒಣಕಿ. ಯಾವಾಗಿಂದ ಓಡಿ ಬಂದಿಂದ ದಾಸಿ ಮರನ ಎದುರಿಗೆ ಅಂದ ಕೈ ಜೋಡಿಸಲು ಸ್ವಾಮಿ ಅಂದ್ರು. ಅವಾಗಿಂದ ದಾಸಿ ಮಾರ್ರಿ ಅಂದ್ರು, ದುಗಳ ಯಾಕೋ ಎಳಿ ಕಾಣಲಾಗ್ಯಾವ, ಕತ್ತಲು ಬಿದ್ದದ ನೋಡು, ಮಧ್ಯಾಹ್ನ 12 ಗಂಟೆ ಸಮಯ, ಸಿಕ್ಕಾಬಡಿ ಬಿಸಲಾದ ಬೆಳಕಾದ. ದುಗಳಾದೇವಿಗೆ ಅಂತ ಹೇಳ್ತಾರ ಅವರು, ಯಾಕೋ ಎಳಿ ಕಾಣಲಾಗ್ಯದ, ಅದಕ್ಕ ಒಂದು ದೀಪ ಹಚ್ಕೊಂಡ್ ಬಾ ಅಂದ್ರು. ಒಂದು ದೀಪ ಹಚ್ಕೊಂಡ್ ಬಾ ಹತ್ಕೊಂಡ್ರು. ಯಾರು? ದಾಸಿ ಮಾರ್ಯರು. ಇದು ಯಾವಾಗಿದು? ಮಧ್ಯಾಹ್ನ 12 ಗಂಟೆ ಸಮಯ, ಸಾಕಷ್ಟೊಂದು ಬಿಸಿಲದೆ, ಸಾಕಷ್ಟೊಂದು ಬೆಳಕದ, ಅಂತದ್ರೊಳಗೆ ದಾಸಿ ಮಾರಿ ಅಂತಾರೆ ದುಗಳ. ಯಾಕೋ ಎಂದು ಎಳಿ ಕಾಣಲಾಗ್ಯಾವ, ಒಂದು ದೀಪ ಹಚ್ಕೊಂಡು ಬಾ ಹತ್ತಿಕೊಂಡ್ರ ಆಯ್ತು. ಹತ್ತಿಕೊಂಡು ಒಳಗೆ ಹೋಗಿ ಒಂದು ದೀಪ ಹಚ್ಕೊಂಡು ತಂದು ಗಂಡನೆದುರಿಗೆ ಇಟ್ಟು ತಿರುಗಿ ಅಲ್ಲೊಂದು ಒಳ್ಳಿನ ಬಳಿ ಹೋಗುದ್ರಾಗ ಇಷ್ಟೆಲ್ಲ ಮಾಡುತ್ತಾನ ಒಣಕಿ ನಾವು ಅಂತರ್ಲಿ ನಿಂತಿತ್ತು. ದಾಸಿ ಮಾರಿ ಅಂತಾರೆ, ಒಂದ್ ವೇಳೆ ಇಂಥ ಹೆಣ್ಣು ಎಲ್ಲರೂ ಸಿಗ್ತಿತ್ತು ಹತ್ತಿಕೊಂಡ್ರ, ಇಂಥ ಹೆಣ್ಣು ಸಿಕ್ಕರೆ ಮಾತ್ರ ನೀವು ಮದುವೆ ಮಾಡ್ಕೊರಲ್ಲ, ಇಲ್ಲಾರು ಮದುವೆ ಮಾಡ್ಕೊಳಕ್ ಹೋಗ್ಬೇಡ್ರಿ ಅಂದ್ರ ದಾಸಿ ಮಾರಿ. ಎಂತ ಹೆಣ್ಣ ನೋಡ್ರಿಕಿದ, ಯಾಕೆ ಅಂತದೇನ್ ದೊಡ್ಡ ಕೆಲಸ ಐತಂದ್ರೆ ನೀವು ದಾಸಿ ಮಾರಿ ಅಂತಾನೆ. ಮಧ್ಯಾಹ್ನ 12 ಗಂಟೆ ಸಮಯ, ಸಾಕಟ್ಟಂದ್ರೆ ಬಿಸಿಲದೆ ಬೆಳಕದೆ, ಅಟ್ಟು ಬೆಳಕು ಇದ್ರು ಕೂಡ ಎಳಿ ಕಾಣಲಾಗ್ಯವ, ಒಂದು ದೀಪ ಹಚ್ಕೊಂಡು ಬಾ ತಕೊಂಡ್ರ ನೇರವಾಗಿ ಅಂದ ಒಳಗೆ ಹೋಗ್ಯಾಳ. ದೀಪ ಹಚ್ಚಾಳ, ತಂದ ಗಂಡನ ಎದುರಿಗಿಟ್ಟಾಳ, ಮತ್ತೆ ಅಂದ ನೆಲ ಕುಟ್ಟಕ್ಕೆಂದ ಹೋಗ್ಯಾಳ. ಇದು ಹಾಕಿಂದ ಬೇಡ, ನಿಮಗೆ ಹೇಳ್ತೀನಿ, ನಿಮ್ಮ ಯಜಮಾನ್ರ ಮಧ್ಯಾಹ್ನ 12 ಗಂಟೆ ನಿಮ್ ಗಂಡದ್ಯಾರು ಏನ್ರಿ, ನಿಮ್ ಯಜಮಾನ್ರ ಅಂದ ಮಧ್ಯಾಹ್ನ ಅಂಗಳದಾಗ ಕೂತಿದ್ರ ತಿಳ್ಕೊ. ನಿಮ್ ಯಜಮಾನ್ರ ಅಂದ ಯಾಕೋ ಕತ್ತಲಿ ಬಿದ್ದಂಗಾಗ್ಯದ, ಒಂದ್ ದೀಪ ಹತ್ಕೊಂಡ್ ಬಾ, ಇಟ್ಟು ಬೆಳಕನಾಗಂದ ದೀಪ ಹತ್ಕೊಂಡ್ ಬಾ ಅಂತಿದ್ದೆ, ನಿನ್ ಕಣ್ಣಿಗಿನ ಹೋಗ್ಯಾವ ನೀನು. ಎಟ್ಟು ದುಡ್ಸ್ಕೋಬೇಕತಿ ನನಗ, ಎಟ್ಟು ಕಾಡ್ಬೇಕತಿ ನನಗ, ಬರೀ ಒಂದ್ ದೀಪ ಹಚ್ಕೊಂಡು ತೊಗೊಂಬ ಅಂದ್ರು. ಬೇಡ ಹಿಟ್ಟಲ್ಲಿಲ್ಲ ಅಂದ್ರೆ ಕೂಡ ಯಾಕ್ರಿ ಹಿಟ್ಟು ಬೆಳಕದ, ಹಿಟ್ಟು ಬೆಳಕನೆ ದೀಪ ಎದಕ್ ಬೇಕದ, ಇಟ್ರಿ ಅಂತಿರಿಲ್ಲ. ಹಿಟ್ಟಲ್ಲಾರ್ದೇನಂತೂ ಯಾವ ಹೆಣ್ಮಕ್ಳು ಇವತ್ತಿನ ದಿನ ಮಾದ ಯಾವ ಹೆಣ್ಮಕ್ಳು ದೀಪ ಹಚ್ಚಿ ಕೊಡಲ್ಲ. ಗಾಂಡ ಕತ್ತಲ್ದಾಗ ಕೂತಿರ್ತ ಕಡ್ಬಿಟ್ಟು ಗೊತ್ತ ದೀಪ ಹಚ್ಚಲ್ಲ. ಇನ್ನು ಮಧ್ಯಾಹ್ನ 12 ಗಂಟೆ ಸಮಯಕ್ಕ ಅಲ್ಲ ಯಾಕೋ ಎಳಿ ಕಾಣಲಾಗ್ಯವ, ಒಂದು ದೀಪ ಹಚ್ಚಿ ಕೊಡು ಹೊತ್ತಿ ಕೊಡಂದ್ರ ನಾವ್ ಏನು ಅಲ್ಲಾರ್ದೇನೆ ದೀಪ ಹಚ್ಚಿ ಕೊಡ್ತೀವೇನ್ರಿ. ಆಕೆ ಏನು ಅಲ್ಲಾರ್ದೇನೆ ತಂದೆ ಅಂದ ದೀಪ ಹಚ್ಚಿ ಕೊಟ್ಕೊಲ್. ಇದು ದಾಂಪತ್ಯದ ಜೀವನ, ತಿಳಿತಿಲ್ರಿ. ಗಂಡನ ಮನಸ್ಸನ್ನು ಹೆಂಡತಿ ಅರ್ಥ ಮಾಡ್ಕೊಂಡಿರ್ಬೇಕು, ಹೆಂಡತಿ ಮನಸ್ಸನ್ನ ಗಂಡ ಅರ್ಥ ಮಾಡ್ಕೊಂಡಿರ್ಬೇಕು. ಇದು ಸಂಸಾರದ ಜೀವನ. ಸುಮ್ಮನೆ ಏನು ಅಂದ ನಾವು ದಿನ ಹೊತ್ತು ಹೊಂಟ್ರಿ ಅಂದ ಒಂದು ಮಾತು ಹೇಳಿದ್ರು ಕೂಡ ಗಂಡನ ಜೋಡಿ ಜಗಳ ತಗನೆ, ಏನ್ರಿ ಗಂಡ ಬಂದ ಮಾತು ಹೇಳಿದ್ರೆ ಹೆಂಡತಿ ಅಂದ ಜಗಳ ತೆಗದ್ರ ಇದು ಸಂಸಾರ ತಿಳ್ಕೊಂಡು ಆಗಂಗಿಲ್ಲ ಏನ್ರಿ. ಗಂಡ ಹೆಂಡರ ಮನಸ್ಸೊಂದಿತ್ತು ತಿಳ್ಕೊಂಡ್ರ ಆ ಮನೆತನದ ಸಂಸಾರ ಹೆಂಗ ನಡೀತದ ತಿಳ್ಕೊಂಡ್ ಕೇಳಿದ್ರ ಅದು ಎಲ್ಲರ ಮನುಷ್ಯರು ನೋಡಿ ಮೆಚ್ಚುಕೊಳ್ಳೋದಲ್ಲ, ಭಗವಂತ ನೋಡಿ ಅಂದ ಮೆಚ್ಚುಗೋತಿದ್ದ. ಅಂತ ಜೀವನ ಅನ್ನತಕ್ಕಂಥ ಯಾರು ಕಳೀತಾರ ತಿಳ್ಕೊಂಡು ಕೇಳಿದ್ರೆ ಇಲ್ಲಿ ನಾಗಮ್ಮ ಯಾವ ಮೌನೇಶ್ ಅನ್ನತಕ್ಕಂಥವ್ರು ಕಳೀತಿದ್ರು. ಯಾವಾಗ ಇವ್ರು ಕಳೀತಕ್ಕಂಥ ಜೀವನ ಅನ್ನತಕ್ಕಂಥದನ್ನ ಯಾರು ಮೆಚ್ಕೊಂಡ್ರು ತಿಳ್ಕೊಂಡ ಕೇಳಿದ್ರೆ ಸಾಕ್ಷಾತ್ ಪಾರ್ವತಿನೇ ಮೆಚ್ಕೊಂಡ್ರು ಏನ್ರಿ. ಸಾಕ್ಷಾತ್ ಪಾರ್ವತಿ ಮೆಚ್ಕೊಂಡ್ಲು. ಅದಕ್ಕಾಗಿ ನನ್ನ ಭಗವಂತ ಹೇಳಿದ್ನಲ್ಲ, ನಾ ಯಾವ ತಾಯಿಯ ಗರ್ಭದೊಳಗಿಂದ ಹುಟ್ಲಿ ಎತ್ತುಕೊಂಡು ಕೇಳಿದ್ರ ಯಾವ ಮನೆತನದೊಳಗಿಂದ ಧರ್ಮ ಕಾರ್ಯ ನಡೀತಾವೋ ಸದಾವಕಲ್ ನನ್ನ ಧ್ಯಾನ ಎಲ್ಲಿ ಪೂಜೆ ಪುನಸ್ಕಾರ ಎಲ್ಲಿ ದಾನ ಧರ್ಮಾದಿಗಳು ನಡೀತಾವಲ್ಲ ಅಂತ ಪುಣ್ಯವಂತ ದಂಪತಿಗಳ ಗರ್ಭದೊಳಗೆ ನೀ ಹುಟ್ಟು ಹತ್ತಿಕೊಂಡು ಹೇಳಿದಾಗ ಇಡೀ ದೇಶವನ್ನ ತಿರುಗಾಡಿದ್ರು ಎಲ್ಲಿ ಸಿಗಲಿಲ್ಲ. ಕೊನೆಗಿಂದ ಏನ್ರಿ ಜವಳಿಗೆರ ಗ್ರಾಮದೊಳಗ ಮೌನೇಶ ಮತ್ತು ಗಂಗಮ್ಮ ಸಿಕ್ಕರು. ನಿನ್ನಿನ ದಿವಸದಿಂದ ತಾಯಿ ಪಾರ್ವತಿ ಯಾವಾಗಿಂದ ಗಂಗಮ್ಮನ ಗರ್ಭದೊಳಗಿಂದ ಪ್ರವೇಶ ಮಾಡಿ ಒಂದು ಹೆಣ್ಣಾಗಿ ಏನ್ರಿ ಜಗನ್ಮಾತೆಯಾಗಿ ಪಾರ್ವತಿಯಾಗಿ ಆದ್ರ ಅವಳ ಗರ್ಭದೊಳಗಿಂದ ಯಾವ ರೀತಿಯಾಗಿ ಮೂಡ್ತಾಳ ಹತ್ತಿಕೊಂಡ ಕೇಳಿದ್ರೆ ಗಂಡಸ್ ಮಗ ಆಗಿ ಮೂಡ್ತಾಳ. ಸಾಕ್ಷಾತ್ ದೇವತೆನೆ ಅವಳ ಗರ್ಭದೊಳಗಿಂದ ಹುಟ್ಟಿ ಬರ್ಲಾಗತ್ತಾನ. ಯಾಕೆ ಹುಟ್ಟಿ ಬರ್ಲಾಗತ್ತಾನ ನಿಮ್ಗೆ ಹೇಳಿದ್ನಲ್ಲ, ಅವಳಲ್ಲಿರ್ತಕ್ಕಂಥ ಧರ್ಮ ನೀತಿ, ಅವಳಲ್ಲಿರ್ತಕ್ಕಂಥ ನ್ಯಾಯ ನೀತಿ, ಅವಳಲ್ಲಿರ್ತಕ್ಕಂಥ ಆಚಾರ, ಅವಳಲ್ಲಿರ್ತಕ್ಕಂಥ ವಿಚಾರ, ಅವಳು ಮಾಡ್ತಕ್ಕಂಥ ದಾನ ಧರ್ಮ, ಅವಳು ಮಾಡ್ತಕ್ಕಂಥದ್ರಿಂದ ಭಗವಂತನ ಧ್ಯಾನ, ಇದು ಎಲ್ಲವೂ ಕೂಡ ಭಗವಂತ ಮೆಚ್ಚುಕೊಂಡ, ಪಾರ್ವತಿ ಮೆಚ್ಚುಕೊಂಡ್ಲು. ಅದಕ್ಕಾಗಿನೇ ಅವ್ರ ಗರ್ಭದೊಳಗೆ ನಿನ್ನಿನ ದಿವಸ ಯಾರಾಗ್ಯಂದ ಹುಟ್ಟುದ್ರು ಹೊತ್ತಿಕೊಂಡದ ಕೇಳಿದ್ರೆ ನಾಗಲಿಂಗಪ್ಪನಾಗ್ಯಂದ ಹುಟ್ಟದ. ಕಲ್ಪನೆ ಇರ್ಲಿ ಮಗ, ನಾಗಲಿಂಗಪ್ಪನಾಗ್ಯಂದ ಹುಟ್ಟದ. ಯಾರು ಹುಟ್ಟಿದ್ರು ಸಾಕ್ಷಾತ್ ಪಾರ್ವತಿನೇ ಯಾವ ಆ ತಾಯಿ ನಾಗಮ್ಮಳ ಗರ್ಭದೊಳಗ ಏನ್ರಿ ಆ ನಾಗಲಿಂಗನಾಗ್ಯಂದ ಹುಟ್ಟದ. ಎಷ್ಟು ಖುಷಿ ಆಗ್ಬೇಕ್ರಿ, ನಿನ್ನೆ ನೋಡ್ಬೇಕು ಎಷ್ಟು ವೈಭವ ನಮ್ಮಲ್ಲಿ ಏನ್ರಿ. ನೀವೆಲ್ಲ ಎಷ್ಟು ಉಲ್ಲಾಸದಾಗಿದ್ರಿಲ್ಲ, ಎಷ್ಟು ಆನಂದ ಅನ್ಸಲಾಗತ್ತಿದ್ರು. 7-8 ಜನ ತಾಯಂದಿರು ನಾಗಲಿಂಗಪ್ಪನ ತಾಯಿಯಾಗಿ ಏನ್ರಿ ಅವತ್ತಿನ ನಿಜವಾಗಿರ್ತಕ್ಕಂಥ ನಾಗಲಿಂಗಪ್ಪಗ ಏನ್ರಿ ಒಬ್ಬಕ್ಕಿನೇ ತಾಯಿಯಾಗಿಂದ ತೊಟ್ಟಲ ಕೆಳಗಿಂದ ಕುಂತ್ರ ಇವತ್ತು ಹುಲುಗುಬಾಳಿ ಈ ಗ್ರಾಮದೊಳಗ ಯಾವ ಈ ಆಕಳಕಲ್ ಗ್ರಾಮದೊಳಗ ಸುಮಾರು 7-8 ಜನ ತಾಯಂದಿರಾಗಿ ತೊಟ್ಟಲ ಕೆಳಗಿಂದ ಕುಂತು ನಿನ್ನೆಂದ ಉಡಿ ತುಂಬಿಸ್ಕೊಂಡ್ರು.
ಎಷ್ಟ್ ಆನಂದ, ನಿನ್ ಎಟ್ಟು ವೈಭವ ಏನ್ರಿ. ಇಟ್ಟೆಲ್ಲ ಕಾರ್ಯಕ್ರಮದೊಳಗೆ ಅಂದ್ರೆ ಯಾರಾದ್ರ ಗೌಡ್ರ ಮನೆಯಾಗೋ ಸಾವುಕಾರ ಮನೆಯಾಗೋ ಹಿಂಗೆ ತೊಟ್ಟಲ ಕಾಣಿತ್ತದ ಇಟ್ಟು ಜನ ಸೇರ್ತಿದ್ರಿ ಏನ್ ನೀವು? ಕರಿಲಾರ್ದ್ರಿ ಯಾರು ಹೋಗಂಗಿಲ್ಲ. ನಿನ್ನೆ ನಿಮ್ಗೆ ನಾಗಲಿಂಗಪ್ಪನ ತೊಟ್ಟಲಕ್ಕೆ ಅದು ಯಾರು ಕರೆದಾರ ಏನ್ರಿ? ಯಾರೇ ಕರೆದಾರೇನ್ರಿ? ಯಾರು ಇಲ್ಲ. ಯಾಕೆ ಹತ್ಕೊಂಡು ಕೇಳಿದ್ರ ಇದು ನಾಗಲಿಂಗಪ್ಪ ಹತ್ಕೊಂಡು ದೊಡ್ಡ ಮಹಾತ್ಮನ ತೊಟ್ಟಲು ಕಾರ್ಯಕ್ರಮ ಅದ, ಒಬ್ಬ ದೊಡ್ಡ ಶರಣರದ ತೊಟ್ಟಲು ಕಾರ್ಯಕ್ರಮ ಅದ. ಇಲ್ಲಿ ಯಾರು ನಮಗೆ ಕರೆಯೋದು ಬೇಕಾಗಿಲ್ಲ. ಇದು ನಮ್ಮ ಶರಣರು, ನಮ್ಮ ಮಹಾತ್ಮರು, ಅವ್ರು ಸೇವಾ ಮಾಡಿದ್ರ ಅವ್ರೊಳಗಿನಿಂದ ನಮಗೂ ಕೂಡ ಪಾಲು ಸಿಗುತ್ತದ ತಂದು ಇಡೀ ನೀವೆಲ್ಲ ತಾಯಂದ್ರೆ ನಿಂತ್ಕೊಂಡು ನಿನ್ನ ವೈಭವದೊಳಗಿಂದ ತೊಟ್ಟಲು ಕಾರ್ಯಕ್ರಮ ಮಾಡಿದ್ರಿ. ಯಾವಾಗಿಂದ ತೊಟ್ಟಲು ಕಾರ್ಯಕ್ರಮ ತಗಂದ ಮಾಡಿದ್ರಿ? ಅವತ್ತಿನ ದಿನಮಾನದೊಳಗಂದ ಅಲ್ಲೇನು ಜವಳಿಗೆರೆ ಗ್ರಾಮದೊಳಗ ಒಳ್ಳೆ ವೈಭವದೊಳಗಿಂದ ತೊಟ್ಟಲು ಕಾರ್ಯಕ್ರಮ ಅಂತಕ್ಕಂಥದನ್ನ ಮಾಡಿದ್ರು. ಯಾವಾಗಿಂದ ತೊಟ್ಟಲು ಕಾರ್ಯಕ್ರಮ ಅಂತಕ್ಕಂಥದನ್ನ ಮಾಡಿದ್ರು? ಅವಾಗ ಏನ್ರಿ, ತೊಟ್ಟಲು ಕಾರ್ಯಕ್ರಮ ಆದ ತಕ್ಷಣನೇ ಸುಮಾರು 4-5 ದಿನಗಳ ಪರ್ಯಂತರವಾಗಿ ಅಂದ ಯಾವ ನಾಗಲಿಂಗಪ್ಪ ತಾಯಿ ಎದೆ ಹಾಲು ಕುಡಿಲಿಲ್ಲ. ನೋಡು, ತೊಟ್ಟಲು ಕಾರ್ಯಕ್ರಮ ಆದ ನಂತರ, ಹುಟ್ಟುದ ಬಳಕಲ್ಲ, ತೊಟ್ಟಲು ಕಾರ್ಯಕ್ರಮ ಆದ ನಂತರ ಯಾವಾಗಿಂದ ನಾಗಲಿಂಗಪ್ಪ ತಾಯಿ ಎದೆ ಹಾಲು ಅಂತಕ್ಕಂಥ ಮುಟ್ಲಿಲ್ಲ, ಎದೆ ಹಾಲು ಕುಡಿಲಿಲ್ಲ ನಾಗಲಿಂಗಪ್ಪ. ಪಾಪ ಅವತ್ತಿನ ದಿನಮಾನದೊಳಗ ಎಲ್ಲಾ ಕಡೆಯನ್ನು ಕೂಡ ಕೂಸಿನಿಂದ ಎತ್ಕೊಂಡು ನನ್ನ ಮಗನಿಗೆಂದ ದೃಷ್ಟಿ ಆಗ್ಯದೇನು, ನನ್ನ ಮಗನಿಗೆಂದ ಯಾರೇ ಮಾಡ್ಸ್ಯಾರೇನು, ಯಾರಿಂದ ನನ್ನ ಮಗನಿಗೆಂದ ಏನಾಗೈತಿ ಏನಿಲ್ಲ, ಯಾರು ವೈದ್ಯರಿಗೆಂದ ತೋರಿಸ್ತಾರ, ಈ ಯಂತ್ರ ಮಂತ್ರ ಮಾಡೋರ್ ಬಳಿ ಕರ್ಕೊಂಡು ಹೋಗ್ತಾರ. ಯಾರ ಬಳಿ ಕರ್ಕೊಂಡು ಹೋದ್ರು ಕೂಡ ಏನ್ರಿ ಆ ಮಗುವನ್ನ ತಗಂದು ಎದೆ ಹಾಲು ಅಂತ ತಗಂದು ಕುಡಿಲಿಲ್ಲ. ಯಾವಾಗಿಂದ ಎದೆ ಹಾಲ ಕುಡಿಲಿಲ್ಲ ಅಂತಕೊಂಡಂದಾಗ ಪಾಪ ತಾಯಿಗೆಂದ ದುಃಖ ಹಾಕದ, ತಂದೆ ಆಗಿರ್ತಕ್ಕಂಥ ಮೌನೇಶ್ವರಿಗೆಂದ ದುಃಖ ಹಾಕದೆ ಸಣ್ಣ ಎಳಿ ಕೂಸಿನ ಹಿಂಗೆ ಹೆಗಲ ಮ್ಯಾಗಿಂದ ಹಾಕೊಂಡು ಎಲ್ಲಾ ಕಡೆ ಕೂಡ ತಿರುಗಲಿಕ್ಕತ್ತ. ಯಾಕೆ ಹಾಲು ಕುಡಿಬಲ್ದು? ನನ್ನ ಮಗನಿಗೆಂದ ಏನಾಗ್ಯದೆ, ನನ್ನ ಮಗನಿಗೆಂದ ಏನು ತೊಂದರೆ ಆಗ್ಯದ, ಯಾಕೆ ಎದೆ ಹಾಲು ಕುಡಿಬಲ್ದು? ಯಾವ ಮೌನೇಶ ಮತ್ತು ನಾಗಮ್ಮ ಈರುವರೆಗೂ ಕೂಡ ಕಂಡಲ್ಲಿ ಆ ದೇವ್ರ ಬಲಿ ಹೋದ್ರ ಚಲೋ ಆಕತ್ತೇನೆ, ಈ ದೇವ್ರ ಬಲಿ ಹೋದ್ರ ಚಲೋ ಆಕತ್ತೇನ ತಂದು ಎಲ್ಲರ ಹತ್ರವಾದ್ರು ಎಲ್ಲಿನೂ ಕೂಡ ಎದೆ ಹಾಲು ಅಂತ ತಗಂದ ಕುಡಿಲಿಲ್ಲ. ಯಾವಾಗಿಂದ ಎದೆ ಹಾಲು ಅಂತ ತಗಂದ ಕುಡಿಲಿಲ್ಲ. ಆಶ್ಚರ್ಯ ಏನು ಹೊತ್ತುಕೊಂಡು ಕೇಳಿದ್ರೆ, ಒಂದು ದಿವಸದಿಂದ ಏನಾಗ್ಯದ ಹತ್ತುಕೊಂಡ ಕೇಳಿದ್ರೆ, ಒಬ್ಬರು ಮಹಾತ್ಮರು ಯಾರ ಮನೆಗೆ ಬರ್ತಾರ ಹತ್ತುಕೊಂಡು ಕೇಳಿದ್ರ ಯಾವ ಮೌನೇಶನ ಮನೆಗೆ ಒಬ್ಬರು ಮಹಾತ್ಮರು ಭಿಕ್ಷಾಟನೆಗೆ ಬರ್ತಾರ. ಕಾಲೊಳಗಿಂದ ಕಡಾವಿಗೆ ಕಾವಿ ಬಟ್ಟೆ ಧರಿಸಿಕೊಂಡಿರ್ತಕ್ಕಂಥ ಮಹಾತ್ಮರು, ಒಂದು ಕೈ ಒಳಗಿಂದ ಯೋಗದಂಡ, ಒಂದು ಕೈ ಒಳಗಿಂದ ಕಮಂಡಲ ಜಟಾಧಾರ ಆಗಿರ್ತಕ್ಕಂಥ ಒಬ್ಬ ಮಹಾತ್ಮ ಯಾರ ಮನೆಗೆಂದ ಬರ್ತಾನೆ ಹತ್ತುಕೊಂಡ ಕೇಳಿದ್ರೆ ಆ ಮೌನೇಶನ ಮನೆಗೆಂದ ಬಂದು ಭಿಕ್ಷಾಂತಿ ಎತ್ತುಕೊಂಡ. ಯಾವಾಗಿಂದ ಭಿಕ್ಷಾಂತಿ ಎತ್ತುಕೊಂಡಾಗ ನೋಡ್ತಾರ ಹೊರಗೆ ಬಂದು ಕಾವಿ ಬಟ್ಟೆ ಕಾಲೊಳಗಿಂದ, ಪಾದರಕ್ಷಿ ಕೈ ಒಳಗಿಂದ ಯೋಗದಂಡ ಜಟಾಧಾರ ಆಗಿರ್ತಕ್ಕಂಥ ಹಣಿ ಮೇಲೆ ನಿಂಗೆಲ್ಲ ವಿಭೂತಿ ಧಾರಣೆ ಅಂತ ತೆಗೆದು ಮಾಡಿಕೊಂಡಿರ್ತಕ್ಕಂಥ ಯಾವಾಗಿಂದ ಒಬ್ಬ ಮಹಾತ್ಮ ಮನಿ ಬಾಗಿಲಿದ್ರಿಗೆ ಬಂದಾನಲ್ಲ, ಅವ ಬಂದಿರ್ತಕ್ಕಂಥ ಬೇರೆ ಯಾರು ಅಲ್ಲ. ಯಾರ ಹತ್ತುಕೊಂಡ ಕೇಳಿದ್ರೆ ತಿಂತಣಿಯ ಮೌನೇಶ ಬಂದಾನತ್, ಒಬ್ಬ ಜಂಗಮನ ರೂಪದೊಳಗ. ಯಾಕ ಇವರು ತಂದೆ ತಾಯಿ ಅಂತ ದುಃಖ ಮಾಡಕತ್ತಿದ್ರು, ಸಂಕಟ ಪಡ್ಲಕತ್ತಿದ್ರಲ್ಲ, ಯಾವಾಗಿಂದ ಚಿಂತೆ ಮಾಡಕತ್ತಾರೆ, ನನ್ನ ಮಗ ಉಳಿತದನಿಲ್ಲೋ, 4-5 ದಿವಸ ಆಯ್ತು ಎದೆ ಹಾಲು ಕುಡ್ದಿಲ್ಲ, ಹೋಗ್ಲಿ ಕಡೆಗಿಂದ ಜೇನುತುಪ್ಪರೆ ಬಾಯಿಗಿಂದ ಹಚ್ಚಬೇಕತ್ತುಕೊಂಡ್ರೆ ಜೇನುತುಪ್ಪ ನೆಕ್ಕಲಿಲ್ಲ, ಯಾವುದು ಕೂಡ ಇರ್ಲಾರ್ದೇನೆ ಸಂಕಟ ಪಡ್ಲಿಕ್ಕತ್ತಾನೆ, ದುಃಖ ಪಡ್ಲಕತ್ತಾನೆ. ಯಾವ ಹಾಲು ಅಂತಕ್ಕಂಥ ಅಲ್ಲ, ಒಂದು ಜೇನುತುಪ್ಪ ಇಲ್ಲ, ಯಾವುದು ನೀರು ಸದಕ್ಕೆ ಮುಟ್ಲಿಲ್ಲ. 4-5 ದಿನಗಳ ಕಳೆದ್ರು ಕೂಡ ಒಂದು ಹಾಲು ಕುಡಿಲಿಲ್ಲ ತಿಳ್ಕೊಂಡಾಗ ಅವಾಗಿಂದ ತಂದೆ ತಾಯಿ ಏನ್ರಿ ಒಂದು ಸಾವನ್ನ ಕಣ್ಣೀರ್ ಹಾಕ್ತಾರೆ, ದುಃಖ ಮಾಡ್ತಾರೆ. ನನ್ನ ಮಗ ಉಳಿತದೇನಿಲ್ಲೋ, ನನ್ನ ಮಗನಿಗೆ ಏನಾಯ್ತು, ನನ್ನ ಮಗನಿಗೆ ಯಾಕೆ ಹಿಂಗಾಯ್ತ ತಂದು ಎಲ್ಲರೂ ಕೂಡ ಸಂಕಟ ಪಡ್ತಾರ, ದುಃಖ ಪಡ್ತಾರ. ಯಾವಾಗಿಂದ ಮಹಾತ್ಮ ಬಂದು ಮನಿ ಬಾಗಿಲದೊಳಗೆ ನಿಂತಾನೆ, ಯಾವಾಗಿಂದ ಮಹಾತ್ಮರು ಬಂದು ಮನಿ ಬಾಗಿಲದೊಳಗೆ ನಿಂತಾಗ ಅವಾಗಿಂದ ತಾಯಿ ಯಾವ ನಾಗಮ್ಮ ಅಂತಾಳೆ, ಅಯ್ಯೋ ನನ್ನ ಮಗನಿಗೆಂದ ಏನೋ ಆಯ್ತು, ನನ್ನ ಮಗನಿಗೆಂದ ಏನೋ ಆಯ್ತು ತಿಳ್ಕೊಂಡು ಯಾವಾಗಿಂದ ಸಂಕಟ ಪಡ್ತಾ ಆ ಕೂಸಿನನ್ನು ತಗೊಂಡು ಬಂದು ಮಹಾತ್ಮರು ಬಂದಾರ ತಿಳ್ಕೊಂಡಾಗ ಯಾವಾಗಿಂದ ಮಹಾತ್ಮರ ಪಾದದ ಮ್ಯಾಲ ಆ ಕೂಸಿನನ್ನು ಹಾಕ್ತಾರ. ಯಪ್ಪ 4-5 ದಿವಸ ಆಯ್ತು ಈ ಕೂಸಿಂದ ಎದೆ ಹಾಲು ಅಂತ ಕುಡಿಬಲ್ದು, ನನ್ನ ಮಗನಿಗೆಂದ ಏನಾಗ್ಯದೆ, ನನ್ನ ಮಗನಿಗೆಂದ ಏನಾಗ್ಯದ ತಿಳ್ಕೊಂಡು ಪಾಪ ಎಲ್ಲ ತಂದೆ ಯಾವ ಮೌನೇಶ ಮತ್ತು ನಾಗಮ್ಮ ಕಣ್ಣೀರ್ ಹಾಕ್ತಿದ್ರು. ಹಿಂಗೆ ಕಣ್ಣೀರ್ ಹಾಕುವಂತ ಪ್ರಸಂಗದೊಳಗ ನೋಡಿ ಆ ಬಂದಿರ್ತಕ್ಕಂಥ ಮಹಾತ್ಮ ನೋಡಿ ಅಂದ ನಗಲಿಕತ್ಯ. ಯಾವಾಗಿಂದ ಬಂದಿರ್ತಕ್ಕಂಥ ಮಹಾತ್ಮ ಏನ್ರಿ ಆ ಕೂಸಿನ ನೋಡಿ ಅಂದ ನಗಲಿಕತ್ತ. ಯಾವಾಗಿಂದ ನನ್ನ ಮಗನಿಗೆಂದ ಏನಾಗದೆ, ನನ್ನ ಮಗನಿಗೆಂದ ಉಳಿಸ್ಕೊಡ್ರಿ, ನನ್ನ ಮಗನಿಗೆಂದ ಉಳಿಸ್ಕೊಡ್ರಿ ಅಂತ ತಿಳ್ಕೊಂಡು ಪಾಪ ನಾಗಮ್ಮ ಮೌನೇಶ ಬೇಡ್ಕೊಳ್ಳುವಾಗ ಅವಾಗ ಮಹಾತ್ಮರು ಆ ಕೂಸಿನ ನೋಡಿ ಅಂದ ನಗಲಿಕತ್ತಾರೆ. ತಾಯಿ ನಿನ್ನ ಮಗನಿಗೆಂದ ಏನಾಗಿಲ್ವಾ ಅಂದ್ರು. ಏನಾಗಿಲ್ಲ. ಯಾಕವ ಎದೆ ಹಾಲು ಕುಡಿವಲ್ಲಾಗೇನ ತಗೊಂಡ ಕೇಳಿದ್ರೆ
ಹುಟ್ಟಿ ಆಗಲಿ ಒಂದು 18 ದಿನಗಳು ಕಳೆದ್ರು ಕೂಡ ಅವ ಯಾಕೆ ಎದೆ ಹಾಲು ಕುಡಿಯಲಾಗೇನ ತಗೊಂಡು ಕೇಳಿದ್ರೆ, ನಿನ್ನ ತೊಟ್ಟಲು ಕಾರ್ಯಕ್ರಮದಿಂದ ಇಲ್ಲಿವರೆಗಿನೂ ಕೂಡ ಯಾವ ಮಹಾತ್ಮರ ದರ್ಶನನೇ ಅವನಿಗೆ ಮಾಡಿಸಿಲ್ಲ. ನೋಡ್ತಾನ ಮಹಾತ್ಮ ತಾಯಿ ನಿನ್ನ ಗರ್ಭದೊಳಗಿಂದ ಹುಟ್ಟಿರ್ತಕ್ಕಂಥ ಮಗು ಇದು ಸಾಮಾನ್ಯವಾಗಿರ್ತಕ್ಕಂಥ ಮಗು ಅಲ್ಲ, ಇದು ಜಗತ್ತನ್ನ ಬೆಳಗತಕ್ಕಂಥ ಮಗ ಇದೆ, ಇದು ಒಬ್ಬ ಶರಣ ಸಂತ ಮಹಾತ್ಮನಾಗ್ತಕ್ಕಂಥ ಮಗ ನಿನ್ನ ಗರ್ಭದೊಳಗಿಂದ ಹುಟ್ಟ್ಯಾನ ಹತ್ತಿಕೊಂಡಂದಾಗ ಒಬ್ಬ ಮಹಾತ್ಮನಾಗ್ತಕ್ಕಂಥ ಮಗುವಿಗೆ ನೀನು ಯಾವ ಮಹಾತ್ಮರ ದರ್ಶನ ಕೂಡ ಮಾಡಿದೆಯಲ್ಲ, ಅದಕ್ಕ ಇವತ್ತು ಈ ಮಹಾತ್ಮನ ದರ್ಶನ ಮಾಡ್ಯಾನಲ್ಲವ, ಇವತ್ತು ನಿನ್ನೆ ಅದಿಹಾಲು ಕುಡಿತಾನೆ ಹೋಗತ್ತೆ ಕೊಂಡದು. ಯಾವಾಗಿಂದ ಕೂಸಿನಿಂದ ಕೈಯಾಗ ತಗೊಂಡು ಜೋಳಿಗೆ ಒಳಗಿರ್ತಕ್ಕಂಥ ವಿಭೂತಿಯನ್ನ ತೆಗೆದು 3 ಬಟ್ಟೆ ನಿಂಗೆ ವಿಭೂತಿಯನ್ನು ತೆಗೆದು ಹಿಂಗ ಕೈಗಂದ ಹಚ್ಕೊಂಡು ಕೂಸಿನ ಹಣಿಮೆಗಂದ ಯಾವಾಗಿಂದ 3 ಬಟ್ಟೆ ಮಹಾತ್ಮರದ ವಿಭೂತಿ ಹಚ್ತಾರೋ ಆ ಕ್ಷಣದಿಂದಲೇ ಏನ್ರಿ ಯಾವಾಗಿಂದ ನಾಗಮ್ಮಳ ಹಿಂಗ ಉಡ್ಯಾಗಿಂದ ಕೊಡ್ತಾರೆ ವಿಭೂತಿ ಹಚ್ಚಿ ತತ್ಕ್ಷಣದೊಳಗ ಆ ಕೂಸಿಂದ ಹಾಲು ಕುಡಿಲಿಕ್ಕಿಂದ ಪ್ರಾರಂಭ ಮಾಡ್ತದ. ಏನ್ರಿ ಯಾವಾಗ ಹಾಲು ಕುಡಿತದ? ಹಣಿ ಮೇಲದ ವಿಭೂತಿ ಮಹಾತ್ಮರ ದರ್ಶನ ಆದ ಬಳಕ ಮಹಾತ್ಮರ ಯಾವಾಗ ಮಹಾತ್ಮ ದರ್ಶನ ಮಾಡ್ಕೊಂಡ. ಯಾಕ ಅವನು ಒಬ್ಬ ಮಹಾತ್ಮನಾಗತಕ್ಕಂಥವನದಾನೆ. ಬೆಳೆಯ ಸಿರಿ ಮೊಳಕೆಯಲ್ಲಮ್ಮಂತೆ ಮುಂದೆ ಬೆಳೆ ಹೆಂಗ ಬರ್ತದ ಅನ್ನೋದನ್ನ ಹೆಂಗ ಸಣ್ಣದ ಮೊಳಕಿದ್ದಾಗ ಒಬ್ಬ ರೈತನಿಗೆ ಹೆಂಗ್ ಗೊತ್ತಾಕದೋ ಇವ ಮುಂದೆ ಮಹಾತ್ಮನ ಹಾಕನೋ ಏನ್ ಹಾಕನತ್ತ ಅನ್ನೋದನ್ನ 3 ವರ್ಷದ ಬುದ್ಧಿ 100 ವರ್ಷ ತನ ತಿಳ್ಕೊಂಡಂತಾರಲ್ಲ. ಮಕ್ಕಳಿರುವಾಗನೇ ಇದು ಮಹಾತ್ಮನ ಹಾಕನೋ ಇವನ್ ಈ ತ್ಯಾಗಿ ಹಾಕನೋ ಯೋಗಿ ಹಾಕನೋ ಅನ್ನುವುದನ್ನ ಮಕ್ಕಳಿದ್ದಾಗನೇ ಗೊತ್ತಾಕದ ಮಹಾತ್ಮರಿಗೆ. ಹಂಗ ಇವ ಮಹಾತ್ಮನಾಗ್ತಾನ ಮುಂದತ್ತ ಅನ್ನೋದನ್ನ ಹೆಂಗ ಗೊತ್ತು ಮಾಡಿ ಕೊಡ್ತಾನ ತಿಳ್ಕೊಂಡು ಕೇಳಿದ್ರೆ ಮಹಾತ್ಮರ ದರ್ಶನ ಆದ ಬೆಳಕನೆ ಯಾವ ನಾಗಲಿಂಗಪ್ಪ ಎದೆ ಹಾಲನ್ನು ತಗಂದು ಕುಡಿತಿದ್ದ. ಹಾನಗಲ್ ಕುಮಾರ ಶಿವಗಳು ಕಲ್ಪನಾ ಇರಲಿ ಮಗ, ಹಾನಗಲ್ ಕುಮಾರ ಶಿವಗಳು ಸುಮಾರು 1 ತಿಂಗಳ ಪರ್ಯಂತರವಾಗಿ ಒಂದು ಎದೆ ಹಾಲು ಅಂತಕ್ಕಂಥ ಕುಡಿಲಿಲ್ಲ. ಯಾವಾಗಿನಿಂದ ತಾಯಿ ಗರ್ಭದಿಂದ ಭೂಮಿಗೆ ಬಿದ್ದಾಗಿನಿಂದ ಸುಮಾರಿಂದ 1 ತಿಂಗಳ ಪರ್ಯಂತರವಾಗಿ ಒಂದು ಎದೆ ಹಾಲು ಕುಡಿಲಿಲ್ಲ. ಎದೆ ಹಾಲು ಕುಡಿಲಿಲ್ಲ ಅಂದ್ರೆ ಕೂಡ ಮಗುವಿನ ಮುಖದ ಮೇಲಿಂದ ಲಕ್ಷಣ ಕಮ್ಮಿ ಆಗಲಿಲ್ಲ, ಮಗು ಅಂತಕ್ಕಂಥ ಸೊರಗಲಿಲ್ಲ. ಆದ್ರೆ ತಾಯಿ ಎದೆ ಹಾಲು ಅಂತಕ್ಕಂಥ ಮುಟ್ಲಿಲ್ಲ. ಯಾಕೆ ಮುಟ್ಲಿಲ್ಲ ತಗೊಂಡ ಕೇಳಿದ್ರೆ ಇಡೀ ಅವ್ರು ಹೆಂಗಂದ ಇಲ್ಲಿ ನಾಗಮ್ಮ ಮೌನೇಸಿ ಹೆಂಗಂದ ಕೂಸಿನ ಹೆಗಲ ಹಾಕೊಂಡು ಕಂಡ ದೇವರುಗಳಿಗೆ ಹೆಂಗ್ ಹೋಗ್ತಿದ್ರಲ್ಲ, ಅವತ್ತಿನ ದಿನಮಾನದೊಳಗೆ ಅವರು ಕೂಡ ಹಂಗೆ ಹೋಗ್ತಿದ್ರು. ಅವತ್ತಿನ ದಿನಮಾನದೊಳಗೆ ತಿಂಗಳಾದ ಬಳಿಕ ಒಬ್ಬರು ಮಹಾತ್ಮರು ಹೇಳ್ತಾರೆ, ತಾಯಿ ಯಾಕೆ ನಿನ್ನ ಮಗಂದ ಹಾಲು ಕುಡಿಯಲಾಗನ ತಗೊಂಡ ಕೇಳಿದ್ರ ನಿನ್ನ ಮಗುವಿಗೆಂದ 5 ದೇಶ ತಗಂದ ಮಾಡಿ ಆ 5 ದೇಶದೊಳಗಿಂದ ಕಟ್ ತಗಂದ ಲಿಂಗ ನಿನ್ನ ಗರ್ಭ ಕಟ್ಟಿ ತಗಂದ ಲಿಂಗಾನೆ ಯಾವಾಗಿಂದ 5 ದೇಶ ಮಾಡಿ ಆ ಕೂಸಿನ ಕೊಳ್ಳಾಗಿಂದ ಕಟ್ಟಿಲ್ಲಲ್ವಾ, ಅದಕ್ಕಿಂದ ಕೂಸ ಹಾಲು ಕುಡಿಯಲಾಗದ ಹತ್ತಿಕೊಂಡು ಕೊಳ್ಳಾಗ ಲಿಂಗ ಕಟ್ಲಾರ್ದಕ್ಕಿಂದ ಹಾನಗಲ್ ಕುಮಾರ ಶಿವಗಳು ಹಾಲು ಕುಡಿಲಿಲ್ಲ. ಹಾಲು ಕುಡ್ದಿಲ್ಲ ಹತ್ತಿಕೊಂಡ ಆ ಮಗುವಿಗೆಂದ ತೊಟ್ಟಲ ಕಾರ್ಯಕ್ರಮ ಮಾಡಿದ್ದಿಲ್ಲ. ಯಾವಾಗಂದ ಈ ಮಹಾತ್ಮರಂದ ಹೇಳಿ ಕೊರಳಾಗಂದ ಅದೇನು ತಾಯಿ ಗರ್ಭಕ್ಕೆಂದ 8 ತಿಂಗಳಿದ್ದಾಗ ತಾಯಿ ಗರ್ಭಕ್ಕೆಂದ ಲಿಂಗ ಧಾರಣೆ ಮಾಡ್ತಾರಲ್ಲ, ಆ ಲಿಂಗ ಧಾರಣೆ ಮಾಡಿರ್ತಕ್ಕಂಥ ಲಿಂಗವನ್ನೇ ತಂದು ಯಾವಾಗಿಂದ ಕೂಸಿನ ಕೊರಳಾಗಿಂದ ಕಟ್ಟದಾಗ ಅವಾಗಿ ಹಾಲು ಕುಡಿಲಕತ್ತ. ಅದಕ್ಕಾಗಿ ಹಾನಗಲ್ಲ ಕುಮಾರ ಶಿವಗಳಿಗೆ ಮೊದಲಿಂದ ಕುಮಾರ ಶಿವಗಳಲ್ಲ ಇವ್ರ ಹೆಸರಿಂದ ಹಾಲು ಕುಡಿಲಾರ್ದಕ್ಕ ಇವ್ರಿಗೆ ಹಾಲಯ್ಯ ಹತ್ತು ಕುಡಿದ ಹೆಸರಿಟ್ಟು. ಕಲ್ಪನೆ ಇರ್ಲಿ, ಮಕ್ಕಳು ನಾ ಯಾಕೆ ಹೇಳ್ತೀನಿ ಅಂತಂದ್ರ ಮಕ್ಕಳು ಮುಂದೆ ಏನ್ ಆಕಾರ ಅನ್ನೋದನ್ನ ಬಾಲ್ಯದೊಳಗಿನ ಮಗುವಾಗಿರ್ತಕ್ಕಂಥ ಪ್ರಸಂಗದೊಳಗಿನ ಬಾಲಲೀಲೆ ಒಳಗನೆ ತಮ್ಮದ ಎಲ್ಲ ಕ್ರಿಯೆಗಳನ್ನು ಕೂಡ ತೋರಿಸ್ತಕ್ಕಂಥವ್ರು ನಿಜವಾಗಿರ್ತಕ್ಕಂಥ ಮಹಾತ್ಮರಾಗ್ತಾರೆ ಹೊರತಾಗಿ ಎಲ್ಲರೂ ಕೂಡ ಮಹಾತ್ಮರಾಗಕ್ಕಾಗಂಗಿಲ್ಲ. ಹೆಂಗಿಲ್ಲ ಮೌನೇಶ ಒಬ್ಬ ಮಹಾತ್ಮನ ದರ್ಶನ ಇರ್ಲಾರ್ದಿನ ತಾಯಿ ಎದೆ ಹಾಲು ಕುಡಿಲಿಲ್ಲ. ಹೆಂಗಿನ ಹಾನಗಲ ಕುಮಾರ ಶಿವಗಳು ಏನ್ರಿ ತಾಯಿ ಗರ್ಭ ಕಟ್ಟಿರ್ತಕ್ಕಂಥ ಲಿಂಗವನ್ನೇ 5 ಸೇತುಕೊಂಡು 5ನೇ ದಿನಕ್ಕಿಂದ ಮಾಡಿ ಆ ಮಗುವಿನ ಕೊರಳಗಿಂದ ಲಿಂಗ ಕಟ್ಟಲಾರ್ದಕ್ಕ ಯಾವ ಹಾನಗಲ ಕುಮಾರ ಶಿವಗಳು ಎದೆ ಹಾಲು ಅಂತಕ್ಕಂಥ ಕುಡಿಲಿಲ್ಲ. ಇವೆಲ್ಲ ಮಕ್ಕಳ ಲೀಲೆಗಳಿವು, ಮಕ್ಕಳು ಮಾಡ್ತಕ್ಕಂಥ ಮಹಾತ್ಮರ ಮಕ್ಕಳು ಮಾಡ್ತಕ್ಕಂಥ ಆಟಗಳಿವು. ಯಾವಾಗಿಂದ ಇಲ್ಲಿ ಮೌನೇಶ ತನ್ನ 2 ಕೈಗಳನ್ನ ಹೆಂಗ ಮುಷ್ಟಿ ಮಾಡ್ಕೊಂಡ ಆಡ್ತಿದ್ದ, ಯಾವಾಗಿಂದ ಕಾಲಿನಿಂದ ನೆಲಕ್ಕೆ ಒದಿತಿದ್ದ. ಇವೆಲ್ಲ ಎದಕ್ಕೆ ಹತ್ತುಕೊಂಡ ಕೇಳಿದ್ರೆ ಮೊನ್ನೆ ದಿವಸ ನಾನು ನಿಮ್ಗೆ ಹೇಳಿನಿ, ಯಾಕೆ ಮಕ್ಕಳನ್ನ ಹಿಂಗೆ 2 ಕೈಗಳನ್ನ ಮುಷ್ಟಿ ಮಾಡ್ಕೊಂಡು ಆಡ್ತಾವ ಹತ್ತುಕೊಂಡು ಕೇಳಿದ್ರೆ ಮಹಾತ್ಮರ ಮಕ್ಕಳು ಆಡ್ತಾವ, ನಿಮ್ಮ ಮಕ್ಕಳು ಆಡ್ತಾವ. ಆದ್ರ ಮಹಾತ್ಮರಾಗತಕ್ಕಂಥವ್ರು ತಮ್ಮ ಮುಷ್ಟಿ ಒಳಗೆ ಇಟ್ಕೊಂಡಿರ್ತಕ್ಕಂಥ ಸಕಲ ಇಂದ್ರಿಯಗಳನ್ನ ಕೈ ಬಿಡಂಗಿಲ್ಲ. ನಮ್ಮ ಮಕ್ಕಳಿಂದ ಸ್ವಲ್ಪ ಮಾಯ ಪ್ರಭಾವ ಹೆಚ್ಚಾಯ್ತು ಅಂದ್ರ ನಮ್ಮ ಮಕ್ಕಳಿಂದ ಕೈ ಬೀಸ್ತಾವ. ಎಣ್ಣಿ ಯಾವಾಗಿಂದ ಮಾಯ ಪ್ರವೇಶ ಹಾಕದ ಅವಾಗಿನಿಂದ ಬರೀ ಅಂದ ಏನ್ ಬೇಡ್ತದ ದೇವರನ್ನಂಗೆಲ್ಲ ದಿಂಡ್ರನ್ನಂಗೆಲ್ಲ ನಾವು ಬರೀ ಅಂದ ಯಾವ್ದನ್ನ ಬಯಸ್ತೀವಿ ಎತ್ತಿಕೊಂಡು ಕೇಳಿದ್ರ ಕಾಮ ಕ್ರೋಧ ಮೋಹ ಲೋಭ ಮದಮತ್ಸರ ಅಂತಕ್ಕಂಥ ಬಯಸ್ತಾ ಬದುಕನ್ನ ಕಳಿತೀವಿ ಪುಣ್ಯಾತ್ಮರೇ. ಅದಕ್ಕಾಗಿ ನಮಗೇನ ಮಹಾತ್ಮರಾಗಕ್ಕಾಗಂಗಿಲ್ಲ. ಯಾಮತ ಎಲ್ಲ ಸಕಲ ಇಂದ್ರಿಯಗಳನ್ನ ಯಾಮತನ ಮುಷ್ಟಿ ಒಳಗೆ ಇಟ್ಕೊಂಡಾನು. ಈಗ ನೀವು ಸ್ವಾಮಿಗಳ ತಗೊಂಡಿರ್ತಿರಲ್ಲ, ನಮಗ ಸ್ವಾಮಿ ಅಂದ್ರೆ ಯಾರಿಗ ಅನ್ಬೇಕು? ಸುಮ್ನೆ ನಾನು ನಿಮಗೆ ಕೇಳ್ತೇನೆ, ಎಲ್ಲರೂ ಸ್ವಾಮಿ ಅನ್ಸ್ಕೊಳಕ್ ಆಗಂಗಿಲ್ಲ. ಸ್ವಾಮಿ ಎತ್ಕೊಂಡ್ ಯಾರಿಗ ಅನ್ಬೇಕು ಹೇಳ್ರಿ? ಸ್ವಾಮಿ ಎತ್ತ ರಬ್ಬ ಕಾವಿ ಬಟ್ಟೆ ಹಾಕಿರ್ಬೇಕ್ರಿ, ಹಣಿ ತುಂಬಾ ವಿಭೂತಿ ಎತ್ಕೊಂಡಿರ್ಬೇಕು, ಕೊಳ್ಳಾಗ ಲಿಂಗ ಕಟ್ಕೊಂಡಿರ್ಬೇಕು, ಒಳ ತುಂಬ ರುದ್ರಾಕ್ಷ ಹಾಕೊಂಡಿರ್ಬೇಕು. ಅವನಿಗೆ ನಾವು ಸ್ವಾಮಿ ಎತ್ತಿಕೊಂಡಂತೀವಿ ಅಂದ್ರೆ ಏನ್ ನೀವು? ಕೆಲವು ಮಂದಿ ಅಂತಾರ
ಸ್ವಾಮಿ ಅಂತಂದ್ರೆ ಕಾವಿ ಬಟ್ಟ ಹಾಕೊಂಡವನಲ್ಲ. ಏನ್ರಿ ಸ್ವಾಮಿ ಅಂದ್ರ ಇಲ್ರಿ ಅವ್ರ ದೊಡ್ಡ ಮಠ ಅದ್ರಿ, ಅದಕ್ಕೆ ಅವ್ರ ದೊಡ್ಡ ಸ್ವಾಮಿ ಅಂದ್ರ ಒಡೆಯ. ಇಟೆ ತಲೆಗಿರ್ಲಿ ಮಗ, ಸ್ವಾಮಿ ಅಂದ್ರ ಒಡೆಯ. ಯಾರ ಮೇಲೆ ಒಡೆಯ? ಯಾರ ಮೇಲೆ ಒಡೆಯರಿ? ಸ್ವಾಮಿ ಅಂದ್ರ ಒಡೆಯ. ಯಾರ ಮೇಲೆ ಒಡೆಯ? ಇಲ್ರಿ ಅವ್ರ ದೊಡ್ಡ ಮಠದ ಮೇಲೆ ಒಡೆಯ. ಯಾವ ಮಠ ಇವ ಹೇಳ್ದಂಗೆ ಕೇಳಲ್ಲ. ಅವನು 100 ಎಕರೆ ಮಠಕ್ಕಂದ ಆಸ್ತಿ ಆದ್ರೆ ಆಸ್ತಿ ಮೇಲೆ ಒಡೆಯ. ಯಾವ ಆಸ್ತಿ ಅಂದ ಇವ್ರು ಹೇಳ್ದಂಗೆ ಸ್ವಾಮಿಗಳು ಹೇಳ್ದಂಗೆ ಹೆಂಗ್ ಕೇಳ್ತದ್ರಿ? ಕೇಳ್ತದೇನು? ಕೇಳಂಗಿಲ್ಲ. ಈಗ ಸ್ವಾಮಿ ಅಂತಂದ್ರೆ ಒಡೆಯ. ನೀವು ರಾಮಾಯಣದ ನೋಡ್ತೀರಲ್ಲ, ಈಗ ರಾಮಾಯಣ ಆಟ ಇರ್ತದ ತಿಳ್ಕೊರಿ. ರಾಮ ಬಂದು ವೇದಿಕೆ ಮ್ಯಾಗಿಂದ ಬಂದ. ವೇದಿಕೆ ಮ್ಯಾಗ ಬಂದಾಗ ರಾಮನ ಸತಿಯಾಗಿರ್ತಕ್ಕಂಥವ್ಳು ಯಾರು? ಸೀತೆ. ಆಕಿನೂ ಬಂದ್ಲು. ಅವಾಗೆಲ್ಲ ದೊಡ್ಡಾಟದಾಗ ಮಾತುಗಳು ಆಡೋದು ಬಹಳ ಚಂದ ಏನ್ರಿ. ಹಿಂಗೆ ಈಗ ನಂಗೆಂದ ಮಾತಾಡ್ತಿದ್ದಿಲ್ಲ. ಯಾವಾಗೆಲ್ಲ ದೊಡ್ಡ ಆಟಗಳು ಅಂತಂದ್ರೆ ಪಳಿಗಿಡ್ ಹಾಕಿ ಏನ್ರಿ ಬೆಳಗನ ಕುಣಿ ಅವರು. ಈಗೆಲ್ಲ ಎಲ್ಲಿ ಕುಣಿಲಕತ್ತಾವ? ಈಗ ಬರೀ ಅಂದ್ರ ರೌಡಿ ಫೈಟಿಂಗ್ ಏನ್ರಿ. ವಿಲನ್ ಆದ ಸಿಗಡಿಸಿ ಅಂದ ಮಾಡ್ತಾನ ಏನ್ರಿ. ಹೀರೋ ಆದ್ರಿ ಅಂದ್ರೆ ಫೈಟಿಂಗ್ ಆಡ್ತಾರ, ಮುಗಿತ್ ನಮ್ಮ ಸಿನಿಮಾ. ಅವಾಗ ಹಂಗಲ್ಲ ಏನ್ರಿ. ರಾವಣ ಅವಾಗಿಂದ ವೈಭವ್ ನೋಡ್ಬೇಕ್ರಿ, ವೈಭವ್ ನೋಡ್ಬೇಕು. ಎಷ್ಟು ದೊಡ್ಡ ಆಟಗಳು ಮಾಡ್ತಿರವ. ರಾಮಾಯಣ ಮಹಾಭಾರತ ಏನ್ರಿ, ಕೀಚಕನ ವಧೆ ಏನ್ರಿ, ಭೀಮ ವಿಲಾಸ, ಇವೆಲ್ಲ ದೊಡ್ಡ ದೊಡ್ಡ ಆಟಗಳು ಮಾಡ್ತಿದ್ರು. ಇವು ನಿಮ್ಗೆ ಹೆಂಗ್ ಗೊತ್ತಿರತ್ತ? ನಾ ಸಣ್ಣವಿದ್ದಾಗ ಗಣಪತಿ ಪಾತ್ರ ಮಾಡಿಸ್ತಿದ್ರು ನನ್ನ ಕೈಲಿ. ಸೊಂಡಿ ಹಿಂಗ ಉದ್ದಕ್ ಕಟ್ಟಿ ಇಗಳ ಮಗನ್ರಿ, ಅವನಿಗೆ ಮಾಡೋಣ ಗಣಪತಿ ತಕೊಂಡು ನನಗೆ ಮಾಡ್ತಿದ್ರು. ಸುರುವಿಗೆ ಬರ್ಬೇಕಲ್ಲ ಪಾತ್ರ. ಸುರುವಿಗೆ ಪಾತ್ರ ಬಿಡ್ತಿದ್ರು ಗಣಪತಿ ಪಾತ್ರ. ಅವಾಗೆಲ್ಲ ದೊಡ್ಡ ಆಟಗಳು ಇರ್ತಿದ್ವು. ಒಂದ್ ಕಡೆಗೆ ರಾಮ ಬಂದ್ ನಿಂತಾನೆ, ಒಂದ್ ಕಡೆಗೆ ಸೀತಾ ಬಂದ್ ನಿಂತಾಳೆ. ಅವಾಗ ಮಾತಿನ ಸ್ಟೈಲ್ ಹೆಂಗಿತ್ತು ಅತ್ಕೊಂಡು ಕೇಳಿದ್ರು ದೊಡ್ಡ ಆಟದೊಳಗ. ಆ ಹೇ ಸೀತೆ ಹೇಳುತ್ತೇನೆ ಕೇಳುವಂತಕ್ಯಾಗ. ಯಾಕ್ರೆ ಹಿಂಗ ಅಂತಿದ್ರಿಲ್ಲ, ಆ ಹೇ ಸೀತೆ ಹೇಳುತ್ತೇನೆ ಕೇಳುವಂತಕ್ಯಾಗ. ಅವಾಗ ಸೀತಾ ಏನಂತ ಹೇಳಲು? ಅದೇನಿರುವುದು ಬೇಗನೆ ಹೇಳುವಂತವಳಾಗು ಸ್ವಾಮಿ ಅಂತಾಳಿಲ್ಲ. ಅದೇನಿರುವುದು ಬೇಗನೆ ಹೇಳುವಂತವನಾಗು ಸ್ವಾಮಿ ಅಂತಾಳ. ಸ್ವಾಮಿ ಅಂದ್ರೆ ರಾಮನ ಐಗುಳವನವ ಅಂತಾಳಿಲ್ಲಕಿ. ಏನಂತಾಳ? ಅದೇನಿರುವುದು ಬೇಗನೆ ಹೇಳುವಂತವನಾಗು ಸ್ವಾಮಿ. ಅವಾಗೆಲ್ಲ ಹಿಂಗೆ ಅಂತಿದ್ರು ಹೆಣ್ಮಕ್ಳು. ಗಂಡಗೆ ಅಂತ ಕರಿಬೇಕಾದ್ರೆ ಸ್ವಾಮಿ ಅಂತಿದ್ರು. ಸ್ವಾಮಿ ಅಂದ್ಕೊಳ್ಳ ಈಗ ಆಗಳಿಂದ ಅನ್ಲಲ್ಲ, ದುಗ್ಳ ಕಣ್ಣು ಕಾಣಲಾಗವ, ಒಂದು ದೀಪ ಹಚ್ಕೊಂಡು ಬಾ ತಂದಾಗ ಆಯ್ತು ಸ್ವಾಮಿ ಅಂದ್. ಸ್ವಾಮಿ ಅಂದ್ರೆ ಜಡದಾಸಿ ಮರ ಐಗುಳವನ ಇಲ್ಲ. ಸ್ವಾಮಿ ಅಂದ್ರೆ ಒಡೆಯ. ಈಗ ಸೀತಾ ಯಾಕೆ ಸ್ವಾಮಿ ಅಂತಾಳ? ಸೀತನ ಒಡೆಯ ಯಾರು? ರಾಮನೇ ಅಲ್ರಿ. ನನ್ನ ಒಡೆಯ ಎತ್ತುಕೊಂಡ ಅವನಿಗೆ ಸ್ವಾಮಿ ಅಂತಾಳ. ಯಾರ ಮೇಲೆ ಒಡೆಯ? ಏನ್ರಿ ಎಲ್ಲರ ಮಠ ಬಾಳ ದೊಡ್ಡ ಮಠ ಕಟ್ಟಿನ ಮಠದ ಮೇಲೆ ಅದು ಒಡೆಯನಲ್ಲ. 100 ಎಕರೆ ಆಸ್ತಿ ಅದ ತಂದಾಗ ಆಸ್ತಿ ಮೇಲೆ ಒಡೆಯನಲ್ಲ. ಸ್ವಾಮಿ ಎತ್ತುಕೊಂಡ್ರೆ ಯಾರಿಗೆ ಅನ್ಬೇಕು ಎತ್ತುಕೊಂಡು ಕೇಳಿದ್ರೆ ಯಾವ ಏನ್ರಿ ತನ್ನ ಮುಷ್ಟಿ ಒಳಗಂದ ಪಂಚ ಕರ್ಮೇಂದ್ರಿಯ, ಪಂಚ ಜ್ಞಾನೇಂದ್ರಿಯ, ಬುದ್ಧಿ, ಚಿತ್ತು, ಮನಸ್ಸು, ಅಹಂಕಾರ ಅಂತಕ್ಕಂಥದನ್ನ ಯಾವ ತನ್ನ ಮುಷ್ಟಿ ಒಳಗೆ ಇಟ್ಕೊಂಡಿರ್ತಾನೋ ಅವ ನಿಜವಾಗಿರ್ತಕ್ಕಂಥ ಸ್ವಾಮಿ ಅಕ್ಕನೆ ಹೊರತಾಗಿ ಎಲ್ಲರೂ ಕೂಡ ಸ್ವಾಮಿ ಆಗಕ್ ಆಗಂಗಿಲ್ಲ. ಹೌದಲ್ರಿ? ಎಲ್ಲ ಇಂದ್ರಿಯಗಳನ್ನ ತನ್ನ ಮುಷ್ಟಿ ಒಳಗೆ ಇಟ್ಕೋಬೇಕು. ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಈ ಎಲ್ಲ ಸರ್ವ ಇಂದ್ರಿಯಗಳನ್ನ ಯಾರು ತನ್ನ ಮುಷ್ಟಿ ಒಳಗೆ ನೋಡ್ರಿ. ಈ ಸರ್ವ ಇಂದ್ರಿಯಗಳನ್ನ ತನ್ನ ಮುಷ್ಟಿ ಒಳಗೆ ಇಟ್ಕೋಬೇಕಾಗಿತ್ತು ಅಂತ ತಿಳ್ಕೊಂಡ್ರ ಇದಕ್ಕೂ ಒಬ್ಬ ಅಧ್ಯಕ್ಷ ಅದಾನ. ಹೆಂಗ ಇಲ್ಲಿ ಪುರಾಣ ಹಚ್ಚಿರಿ ಇಲ್ಲೆಲ್ಲ ಸಮಿತಿ ಮಂದಿ ಇದ್ರಿ. ಆದ್ರೆ ಇದಕ್ಕೊಬ್ಬ ಅಧ್ಯಕ್ಷ ಇರ್ತಾನಲ್ರಿ. ಏನ್ರಿ ನಮ್ಮ ಹಿರೇಮುತ್ಯನಿಗೆ ಹೆಂಗ್ ಮುಂದೆ ಮಾಡಿರಲ್ಲ, ಈಗ ಹಿರೇಮುತ್ಯ ಅಧ್ಯಕ್ಷ. ಅವ ಹೆಂಗ್ ಹೇಳ್ತಾನ ಹಂಗೆ ಕೇಳ್ಬೇಕು. ನೀವೆಲ್ಲ ಕೇಳ್ಬೇಕಲ್ರಿ. ಭಕ್ತರಾಗಿರ್ತಾವ. ಅವನು ಗುರು ಅದಾರ ಏನ್ರಿ, ಒಳ್ಳೆ ಸ್ವಭಾವ ಅದ, ಒಳ್ಳೆ ಗುಣ ಅದ ಏನ್ರಿ. ಈ ಊರಿನ ಜನ ಎಲ್ಲರನ್ನು ಕೂಡ ಹಿಡ್ಕೊಂಡು ಹೋಗ್ತಕ್ಕಂಥ ಪ್ರೀತಿ ಮಾಡ್ತಕ್ಕಂಥ ಗುಣ ಹಿರೇಮುತ್ಯನ ಮೇಲೆ ಆದ ತಿಳ್ಕೊಂಡೇ ನೀವು ಇಡೀ ಊರಿಂದ ಹಿರೇಮುತ್ಯ ಹೇಳ್ದಂಗೆ ಅಂತ ಕೇಳ್ತೀರಿಲ್ಲ. ಎಲ್ಲರೂ ಕೇಳ್ತೀರಿ, ಯಾರು ಮೀರಂಗಿಲ್ಲ.